ಭಾಳಷ್ಟು ಜನ ಹುಡುಗಿರ ಜೊತೆ ಸೆಕ್ಸ್ ಮಾಡಿರ್ತಾರೆ, ಆ ಥರ ಎಲ್ಲ ಇದೆ. ಅವ್ನು ಸಿಗರೇಟ್ ಸೇರ್ತಾನೆ, ಅವನು ಎಣ್ಣೆ ಹೊಡಿತಾನೆ, ಅವನು ಸೆಕ್ಸು ಮಾಡ್ತಾನೆ. ಓಕೆ, ಆ ನೆಗೆಟಿವ್ ಹೈಪ್ ನಾನು ನೋಡಿದಾಗ ಇಷ್ಟೊಂದು ನೆಗೆಟಿವ್ ಹೈಪ್ ಕೊಡೋ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು ನನಗೆ. ನಮ್ಮ ಕನ್ನಡದವರು ಅಷ್ಟು ಹಿಂದುಳಿದಿದ್ದಾರೆ ಅಥವಾ ದಡ್ರ? ನಾನು ನೆಕ್ಸ್ಟ್ ಮಾತಾಡಲೇಬಾರ್ದು, ಇಲ್ಲಿಗೆ ಎಂಡ್ ಆಫ್ ದ ಕನ್ವರ್ಸೇಷನ್ ಮಾಡಿಸ್ತಾ ಮಾತಾಡಬೇಕು. ಹೆಣ್ಮಕ್ಳಿಗೆ ಗೌರವನೇ ಇಲ್ವಾ? ಕನ್ನಡದಲ್ಲಿ ಬಂದರೆ ಟಿವಿಗೆ ಪರದೆ ಹಾಕ್ಬಿಡೋದು. ಇದು CUT ಕಟ್ಟು. ಸರ್, ಸೆಂಟ್ ಹೊಡ್ಕೊಂಡ್ರೆ ಕ್ಯಾಮ್ರಾದಲ್ಲಿ ಸ್ಮೆಲ್ ಬರಲ್ಲ ಸರ್, ನಿಮ್ಮ ಫೇಸ್ ಅಷ್ಟೇ ಕಾಣೋದು ಮತ್ತು ವಾಯ್ಸ್ ಮಾತ್ರ ಕೇಳಿಸೋದು. ಅಂದರೆ ಟೆಕ್ನಾಲಜಿ ಮುಂದೆ ಹೋಗ್ಬಿಟ್ಟಿದೇನೋ ಅನ್ಕೊಂಡಿದ್ದೆ ನಾನು. ಟೆಕ್ನಾಲಜಿ ಮುಂದೆ ಹೋಗೋದಕ್ಕೂ ನೀವು ಸೆಂಟ್ ಹೊಡ್ಕೊಳ್ಳೋದಕ್ಕೆ ಏನು ವ್ಯತ್ಯಾಸ ಅಂತ? ಅಂದರೆ ಕ್ಯಾಮ್ರಾದ ಮುಖಾಂತರ ವಿಡಿಯೋ ಮುಖಾಂತರ ಸ್ಮೆಲ್ ಬರುತ್ತೇನೋ, ಹುಡುಗಿರು ಬರುತ್ತೆ. ಮೊದಲೇ ಕಾಮಸೂತ್ರ ಅಂತ ಇದೆ ಸರ್. ಹಿಂಗೆ ಭಾರಿ ಇದ್ದೀರಾ. ಟಾಕ್ಸಿಕ್, ಎಸ್, ಟಾಕ್ಸಿಕಲ್ ತಬಾಯಿ ಇದೆ ಅಲ್ವಾ ಸಾಂಗು? ಹೌದು, ಸೋಷಿಯಲ್ ಮೀಡಿಯಾನು ತಬಾಯಿ ಮಾಡ್ಬಿಡ್ತು. ಹೌದು. ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್? ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟರ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಚಾನಲಲ್ಲ, ಆದಿಪುರುಷ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಶಂಕರ್ ಕೋನಮಾನಹಳ್ಳಿ ಅವ್ರ ಜೊತೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದು ಸಣ್ಣ ಪಾಡ್ಕಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನೋಡೋಣ ನನ್ನ ಅವರ ಮಾತುಕತೆಯಲ್ಲಿ ಹೇಗಿರುತ್ತೆ ಅಂತ. ಸರ್, ಟಾಕ್ಸಿಕ್ದು ಟ್ರೇಲರ್ ರಿಲೀಸ್ ಆಯಿತು. ನಿಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ದಯವಿಟ್ಟು ಪ್ರೇಕ್ಷಕರನ್ನ ನಿಮ್ಮ ಚಾನಲ್ಗೆ ಬರ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲ ಆದಿಪುರುಷ ಸ್ಟುಡಿಯೋಸ್ಗೆ ಮತ್ತು ವೀಕ್ಷಕರಿಗೆ ದೊಡ್ಡ ನಮಸ್ಕಾರ. ನಮಸ್ಕಾರ. ಅಂದರೆ ಜೀವನದಲ್ಲಿ ತುಂಬ ಸಾಕಾಗ್ಬಿಟ್ಟಿದೆ ಅನ್ನೋ ಲೆವೆಲಿಗೆ ನಮಸ್ಕಾರ ಹೇಳ್ತಿದ್ದೀರಾ. ಹೌದು ಸರ್, ಎಷ್ಟು ವಿಡಿಯೋ ಮಾಡಿದ್ರು ಲೈಕು ಕಾಮೆಂಟ್ಸು ಬರ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ. ಆದರೂ ನಮ್ಮ ಛಲನ ನಾವು ಬಿಡದೆ ಏನಾದರೂ ಆದಿಪುರುಷ ಸ್ಟುಡಿಯೋದಲ್ಲಿ ಒಳ್ಳೆ ಮೆಸೇಜ್ ಕೊಡಬೇಕು ಮತ್ತು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತಾನೆ ನಿಮ್ಮನ್ನ ಕರ್ಕೊಂಡು ಜೊತೆಗೆ ನಾವು ಏನೋ ಮಾಡಕ್ಕೆ ಹೊರಟಿದ್ದೀವಿ. ಏನು ಮಾಡ್ತೀವಿ ಅನ್ನೋದು ನೋಡೋಣ. ಸರ್, ನಿಮ್ಮ ಚಾನಲಲ್ಲಿ ಚಾನಲ್ ಡೆಮೋಗ್ರಫಿ ಅಂತ ಬರುತ್ತಲ್ಲ, ಅಂದರೆ ಮೇಲ್ ಇಷ್ಟು ಜನ ನೋಡ್ತಾರೆ, ಫೀಮೇಲ್ ಇಷ್ಟು ಜನ ನೋಡ್ತಾರೆ, ಏಜ್ ಗ್ರೂಪ್ ಇಷ್ಟು ಜನ ನೋಡ್ತಾರೆ. ಮೇಲ್ ಜಾಸ್ತಿ ನೋಡ್ತಾರೆ, ಫೀಮೇಲ್ ಜಾಸ್ತಿ ನೋಡ್ತಾರೆ ನಿಮ್ಮ ಚಾನಲ್ನ? ಸರ್, ಮೇಲು ಸರ್. ಹೌದಾ? ಏಜ್ ಗ್ರೂಪ್ ಒಂದು 30-35 ಆ ರೇಂಜಲ್ಲಿ. ಅಂದರೆ 25 ವರ್ಷದ ಕೆಳಗಡೆ ಇರೋ ಹುಡುಗಿರು ನೋಡೋಕ್ಕೆ ಚಾನ್ಸ್ ಇದೆಯಾ? ಇರ್ಬೋದು, ಒಂದು 2-5%. ಯಾಕಂದ್ರೆ ನನಗೇನು ಮದುವೆ ಆಗಿಲ್ಲ ಸರ್. ಓ, ಹಂಗೆ ಮದುವೆ ಆಗಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಯಾರು ನೋಡಿದವರು ಅಂದ್ರೆ ನನಗೇನು ಮದುವೆ ಆಗಿಲ್ಲ. ಸೊ ದಟ್ ನನ್ನ ಪ್ರೆಸೆಂಟೇಷನ್ ನನ್ನ ಚೆನ್ನಾಗಿರಲಿ. ಇವಾಗ ನೋಡಿ, ನಿಮ್ಮ ಚಾನಲ್ ಬಂದಿದ್ದೀನಿ ಅಂದ್ರೆ ಅಲ್ಲಿ ಮದುವೆ ಆಗದಿರೋರು ನೋಡಿ, ಇವನಿಗೆ ಒಂದು ಬಾಳ್ ಕೊಡೋಣ ಅಂತ ಯಾರಾದ್ರೂ ಹುಡುಗಿ ಬಂದ್ರು ಬರೋ. ನೋಡ್ರಪ್ಪ, ಯಾರಾದರೂ ಆದಿಪುರುಷ ಸ್ಟುಡಿಯೋ ನೋಡ್ತಿರೋ ಅಂಥವ್ರು ಯಾರ ಬಾಳ್ ಕೊಡೋರು ಇದ್ರೆ ನೋಡಿ. ಯುವಕ ಡಾಕ್ಟ್ರು ಜೊತೆಗೆ ಡೈರೆಕ್ಟ್ರು ಎಲ್ಲನೂ ಇದೆ, ಟ್ಯಾಲೆಂಟೆಡ್ ವ್ಯಕ್ತಿ. ಸರ್, ಅದೇ ಟಾಕ್ಸಿಕ್ ಟ್ರೇಲರ್ ಬಗ್ಗೆ ಮಾತಾಡ್ತಾ ಇದ್ವಿ. ಟಾಕ್ಸಿಕ್ ಟ್ರೇಲರ್ ನೋಡಿದ್ರ ಸರ್? ಸರ್, ನೋಡಿದೆ. ನಾನು 3-4 ಸಲ ನೋಡಿದೆ ಸರ್ ಟ್ರೈಲರ್. ಹೌದಾ ಸರ್? ಅಷ್ಟೊಂದು ಇಷ್ಟ ಆಗೋಯ್ತಾ? ಇಷ್ಟ ಆಯ್ತು. ಓಕೆ. ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ಕೆಲವು ಜನಕ್ಕೆ ಇಷ್ಟನೂ ಆಗದೆ ಇರ್ಬೋದು, ಬಟ್ ನನಗೆ ಇಷ್ಟ ಏನಕ್ಕೆ ಆಯ್ತು ಅಂದ್ರೆ, ಒಬ್ಬ ಕನ್ನಡದ ನಟ ಆ ರೇಂಜಲ್ಲಿ ಸಿನಿಮಾ ಮಾಡಿರೋದಕ್ಕೆ ಇಷ್ಟ ಆಯ್ತು. ಓಕೆ. ಟಾಕ್ಸಿಕಲ್ಲಿ ಓಕೆ. ನೀವು ನೋಡಿದ್ರ ಸರ್ ಟಾಕ್ಸಿಕ್? ಇಲ್ಲ, ನೋಡಿದೆ ಸರ್, 2 ಟೈಮ್ ನೋಡಿದೆ. ಇಂಟರ್ವ್ಯೂ ಬರೋಕ್ಕೆ ನಿಮ್ಗೆ ಏನು ಅನಿಸ್ತು? ಓಕೆ ಅನ್ನಿಸ್ತು ನನಗೆ. ಯಾಕೆ ಅಂತ ಅಂದರೆ, ಈ ಟ್ರೈಲರ್ಗಿಂತ ಮುಂಚೆ ಟೀಸರು, ಫಸ್ಟ್ ಲುಕ್ಕು, ಗ್ಲಿಮ್ಸು ಮತ್ತು ತಬಾಹಿ ಸಾಂಗು ಅದೆಲ್ಲ ಬಂದಿತ್ತಲ್ಲ, ಅವಾಗ ಅದೇನು ಹೈಪ್ ಏನು ಕೊಟ್ರಲ್ಲ ಜನ, ಏನಂತ ಹೈಪ್ ಕೊಟ್ರು ಅಂದರೆ ಪಾಸಿಟಿವ್ ಹೈಪ್ ಅಲ್ಲ, ನೆಗೆಟಿವ್ ಹೈಪ್ ತುಂಬ ಕೊಟ್ಬಿಟ್ಟು. ಎಸ್. ಆ ನೆಗೆಟಿವ್ ಹೈಪ್ ನಾನು ನೋಡಿದಾಗ ಇಷ್ಟೊಂದು ನೆಗೆಟಿವ್ ಹೈಪ್ ಕೊಡೋ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು ನನಗೆ. ಖಂಡಿತ. ಯಾಕೆಂದರೆ ನಮ್ಮ ಜನನೇ ಹಂಗೆ ಸರ್. ನೀವು ಎಂತೆ ಅದ್ಭುತವಾದ ಮಾಡಿ, ಕೆಲವು ಜನ ನೆಗೆಟಿವ್ ಮಾಡೋಕ್ಕೆ ಅಂತಲೇ ಇರ್ತಾರೆ. ಅಂದರೆ ಅಲ್ಲ, ಆಬ್ವಿಯಸ್ಲಿ ಸರ್ ಇದೆ ಖಂಡಿತ ಸರ್. ನೆಗೆಟಿವ್ ಅಂತ ಅನ್ಕೊಳ್ಳೇಬಾರ್ದು. ನೀವು ಇಂಗ್ಲೀಷ್ ಸಿನಿಮಾ ನೋಡ್ತಿರಲ್ವ ಸರ್? ಹೌದು. ಇದೇ ಕರ್ನಾಟಕದಲ್ಲಿ ಇರ್ತೀರಾ, ಇದೇ ಮಕ್ಳ ಜೊತೆ ಹೋಗಿ ಇಂಗ್ಲೀಷ್ ಸಿನಿಮಾ ನೋಡ್ತೀರಾ, ಅಲ್ಲೆಲ್ಲ ಇರುತ್ತೆ, ಅದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಕನ್ನಡ ಸಿನಿಮಾ ಆ ಥರ ಮಾಡ್ರೆ ಯಾಕೆ ಮಾಡಲ್ಲ? ಅದೇ ಅಲ್ವಾ ನನ್ನ ಪಾಯಿಂಟ್. ನಾನು ಅದೇ ಪಾಯಿಂಟ್ ಕೇಳ್ತಾ ಇರೋದು. ನಾನು 50 Shades of Grey ಸಿನಿಮಾ ನೋಡಿದವನು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬಂದಿದೆ ಗೊತ್ತಿಲ್ಲ. ಸೊ ಆ ಸಿನಿಮಾ ನೋಡಿದವನಿಗೆ ಈ ತಬಾಹಿ ಸಾಂಗಲ್ಲಿರೋವಂಥದ್ದು ಅಥವಾ ಬೇಡ ಟಾಕ್ಸಿಕ್ಕೇ ಬಿಟ್ಟು ಅನಿಮಲ್ಲೇ ಆಗಿರಲಿ ಅಥವಾ ಅಲ್ವಾ, ಅವೆಲ್ಲ ನನಗೆ ಓಕೆ ಅನ್ಸುತ್ತೆ. ಯಾಕೆ ಅಂದರೆ ನಾನು 50 Shades of Grey ನೋಡ್ಕೊಂಡ್ ಬಂದಿದ್ದೀನಿ ಸರ್. ಯಾಕೆ ಡಾಕ್ಟ್ರು ಅನಿಮಲ್ಸು ಡಾಕ್ಟ್ರೇ ಮಾಡಿರೋದು, ನೀವು ಡಾಕ್ಟ್ರೇ ಅಲ್ವಾ, ಅದರಿಂದ ಇದೆಲ್ಲ ಹಂಗಲ್ಲ ಸರ್. ನೀವು ನಾನು ನೆಕ್ಸ್ಟ್ ಮಾತಾಡಲೇಬಾರ್ದು, ಇಲ್ಲಿಗೆ ಎಂಡ್ ಆಫ್ ದ ಕನ್ವರ್ಸೇಷನ್ ಮಾಡಿಸ್ತಾ ಮಾತಾಡಬೇಕು. ಅದೇ ಆ ನೆಗೆಟಿವ್ ಪಬ್ಲಿಸಿಟಿ ಅನ್ನೋದಕ್ಕಿಂತ ನೆಗೆಟಿವ್ ಟಾಕ್ಸೇ ಆಗೋಯ್ತು. ಯಾಕೆ ಹಿಂಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೆಲವು ವಿಡಿಯೋಗಳಿಗೆ ನೆಗೆಟಿವ್ ಕಾಮೆಂಟ್ಸು ಬರುತ್ತೆ, ಒಳ್ಳೆ ಕಾಮೆಂಟ್ಸು ಬರುತ್ತೆ. ಬಟ್ ನನ್ನ ಪುಣ್ಯಕ್ಕೆ ನಮ್ಮ ಆದಿಪುರುಷ ಸ್ಟುಡಿಯೋದಲ್ಲಿ ಹಾಕಿರೋ ವಿಡಿಯೋಗೆ
100ಕ್ಕೆ ಕೇವಲ ಒಂದು 5ರಿಂದ 6 ನೆಗೆಟಿವ್ ಕಾಮೆಂಟ್ಸ್ ಬಂದರೆ 95 ಕಾಮೆಂಟ್ಸ್ ಒಳ್ಳೆ ಕಾಮೆಂಟ್ಸೇ ಬರ್ತಾ ಇದೆ. ಒಳ್ಳೆಯವರು ಇದ್ದಾರೆ, ಅದರಲ್ಲಿ 5 ಜನ ಇರ್ತಾರೆ ಸರ್. ಈಗ ನಾನು ಹೇಳೋದೇನೆಂದರೆ, ನೀವು ಹೇಳ್ತಿರೋ ದೇವ್ರು ಇದಾದ್ಮೇಲೆ ದೇವನೇ ಇರಬೇಕಲ್ಲ ಸರ್, ಅಷ್ಟೇ. ಅದೇ ನನಗೆ ಏನು ಬೇಜಾರಿನ ವಿಚಾರ ಏನಂದರೆ, ಅಲ್ಲ ಗುರು, ಒಂದು ಸಿನಿಮಾ ಥರ ಯಾಕೆ ತಗೊಳ್ತಾ ಇಲ್ಲ ಜನ? ಸರ್, ಕನ್ನಡದಲ್ಲಿ ಮಾಡಿದ್ರೆ ಮಾತ್ರ ಸಿನಿಮಾ ತಗೊಳ್ಳಲ್ಲ. ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಸಿನಿಮಾ ಥರ ತಗೋತಾರೆ. ಅದೇ ಇಂಗ್ಲೀಷ್ ಸಿನಿಮಾ ನಮ್ಮ ಕನ್ನಡದವರು ಅಷ್ಟು ಹಿಂದುಳಿದಿದಾರ ಅಥವಾ ದಡ್ರು ಅಲ್ಲ, ಹಿಂದುಳಿದವರು ಅಲ್ಲ. ಈಗ ಅಂದರೆ ನಮ್ಮ ಕನ್ನಡದೊಂದು ಬೆಳೆದು ಬಿಟ್ರೆ ಹೆಂಗಪ್ಪ ಅನ್ನೋ ಒಂದು ಇದು, ಅದು ಈ ಈಗೋ ಅನ್ನೋದು ದಡ್ತನಕ್ಕಿಂತ ಹಿಂದುಳಿಯೋದಕ್ಕಿಂತ ಕೆಟ್ಟದು. ಬಟ್ ನಮ್ಮ ನಿಜ ಹೇಳ್ತೀನಿ, ನಮ್ಮ ಕನ್ನಡದ ದಡ್ರಂತೂ ಅಲ್ಲ ಸರ್, ತುಂಬಾ ಬುದ್ಧಿವಂತರು. ಬಟ್ ಯಾಕೆ ಒಂದು ಸಿನಿಮಾನ ತುಳಿಬೇಕು, ಇಲ್ಲ ಒಂದು ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ಹೊರಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇದೇ ಸಿನಿಮಾ ನನಗೆ ಟಾಕ್ಸಿಕ್ ಯಶ್ ಅವರು ಕನ್ನಡದ ಬಿಟ್ಟು ಇಂಗ್ಲೀಷಲ್ಲಿ ಸಿನಿಮಾ ಮಾಡಿದರೆ ಓಂದು ಎತ್ಕೊಂಡು ಮೆರೆಸ್ತಿದ್ರಿ. ಓಕೆ, ಅದು ಇಂಗ್ಲೀಷ್ ರೇಂಜಲ್ಲೇ ಇದೆ ಸಿನಿಮಾ, ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಕನ್ನಡದವರಾಗಿ ಯಶ್ ಅವರು ಕನ್ನಡಕ್ಕೆ ಏನಾರ ಕೊಡಬೇಕು, ಇಡೀ ಬಾಲಿವುಡ್ನ ನಾನು ಇಲ್ಲಿ ಕರೆಸಬೇಕು ಅಂತ ಒಂದು ಶಪಥ ಮಾಡಿದ ವ್ಯಕ್ತಿ. ಇವತ್ತು ಬಾಲಿವುಡ್ ಹಾಲಿವುಡ್ ಎಲ್ಲರೂ ಇಲ್ಲಿ ಕರೆಸಿ ಸಿನಿಮಾ ಮಾಡಿದ್ದಾರೆ. ಇವತ್ತು ನಾವು ಎಂಕರೇಜ್ ಕೊಡಬೇಕು. ನೆಗೆಟಿವ್ ಕಾಮೆಂಟ್ಸು ಮಾಡ್ತೀರಾ, ಫ್ಯಾಮಿಲಿ ಕೂತ್ಕೊಂಡು ನನಗೆ ಬಂದು ಕೆಲವು ಕಾಮೆಂಟ್ಸ್ ಏನಂದರೆ, ಟೀಸರ್ ನೋಡಿದ್ರೆ, ಟ್ರೈಲರ್ ನೋಡಿದ್ರೆ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳ ಜೊತೆ ಸಿನಿಮಾ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಅದೇ ಮಕ್ಕಳ ಜೊತೆ ಕೂತ್ಕೊಂಡು ಬೇರೆ ಇಂಗ್ಲೀಷ್ ಸಿನಿಮಾದು, ಬೇರೆ ಇದು ಸಿನಿಮಾದ ನೋಡ್ತಾರೆ ಅವರು. ಕನ್ನಡದಲ್ಲಿ ಮಾತ್ರ ಕನ್ನಡದಲ್ಲಿ ಬಂದ್ರೆ ಟಿವಿಗೆ ಪರದೆ ಹಾಕ್ಬಿಡೋದು, ಟಿವಿ ಆಫ್ ಮಾಡ್ಬಿಡೋದು. ನಮ್ಮ ಮನೇಲಿ ಮಾಡ್ತಾ ಇದ್ರು. ಅಧ್ಯಕ್ಷ ಸಿನಿಮಾದಲ್ಲಿ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದಾರೆ ನೋಡಿ, ರವಿಶಂಕರ್ ಅವರು, ಆರುಮುಗ ಅವ್ರಂಗೆ ಟಿವಿಗೆ ಟವಲ್ ಹಚ್ಬಿಡೋರು. ಅದು ಹಂಗಾದ್ರೆ ನಾವೆಲ್ಲ ಸ್ಕೂಲ್ಗೆಲ್ಲ ಹೋಗಿ ಬರ್ಬೇಕಾದ್ರೆ ಯಾವ್ದಾರ ಒಂದು ಒಳ್ಳೊಳ್ಳೆ, ಅವಾಗ ಈ ಪ್ರಭಾಕರ್ ಸರ್ ಸಿನಿಮಾದಲ್ಲಿ, ಅಂಬರೀಶ್ ಅವ್ರ ಸಿನಿಮಾದಲ್ಲಿ ಚಳಿ ಮಳೆ ತರ ಆ ಸಿನಿಮಾ ಸಾಂಗ್ ಎಲ್ಲ ಆಫ್ರಿಕಾದಲ್ಲಿ ಶೀಲಾ ಅವೆಲ್ಲ ಮನೆಯಲ್ಲಿ ಟಿವಿ ನೋಡ್ತಾ ಇರ್ತೀವಿ. ಹಿಂಗ್ ಮನೇಲಿ ಹಿಂಗೆ ಅನ್ನೋರು, ನಾವು ಹಿಂಗೆ ತಲೆ ತೆಗ್ಸ್ಬೇಕು. ಈಗ ಹಿಂಗೆ ಅದು ಕಾಮನ್ನು. ಬಟ್ ಈಗ ಪ್ರೆಸೆಂಟ್ಲಿ ನಾವು ಹೇಳಬೇಕು ಅಂದರೆ ಜೆನ್ಸಿ, ಈಗ ನಾವು 3rd ಜನರೇಷನ್ ಏನೋ ಇದ್ದೀವಿ ಅನ್ಕೋತೀನಿ ನನ್ನ ಪ್ರಕಾರ. ಆದರೆ ನಾವೆಲ್ಲ ಅಪ್ಡೇಟ್ ಆಗಿದ್ದೀವಿ. ಈ ಥರದೆಲ್ಲ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಸರ್ ಸಿನಿಮಾನ. ಅಂದರೆ ಸಿನಿಮಾ ಥರ ನೋಡಿದ್ರೆ ಯಾವ ಕಾಮೆಂಟ್ಸು ಬರಲ್ಲ, ಯಾವ ಇದು ಬರಲ್ಲ. ಸಿನಿಮಾ ಥರ ನೋಡಬೇಕು. ನೀವು ನಿಜ ಜೀವನ ಮಾಡೋಕ್ಕಾಗಲ್ಲ. ನಾವು ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲಿ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಸಿನಿಮಾ ಮಾಡ್ತಾ ಇರೋದಲ್ವಾ, ಸಿನಿಮಾ ಥರ ನೋಡಿ ನೀವು. ಆ 2 ಅವರ್ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತು, ಥ್ರಿಲ್ ಕೊಡ್ತಾ ಮುಗೀತು. ನನಗೆ ಎಡಿಟ್ರಿಗೆ ಒಂದು ಪ್ರಶ್ನೆ ಅಂದರೆ, ನಾನು ಸ್ಟ್ರೇಟಾಗಿ ಕಾಣಿಸ್ತಿದ್ದೀನಿ, ಹಿಂಗೆ ಡಚ್ ಆ್ಯಂಗಲಲ್ಲಿ ಕಾಣಿಸ್ತಿದ್ದೀನಾ ಅಂತ. ಯಾಕಂದ್ರೆ ನನಗೆ ಯಾಕೆ ಡಚ್ ಆ್ಯಂಗಲ್ ಫೀಲ್ ಬರ್ತಾ ಇದೆ ಸರ್. ಆ ಥರ ಏನಿಲ್ಲ, ಕರೆಕ್ಟಾಗೇ ಇದ್ದೀರಾ. ನೋಡೋರ್ಗೇನೋ ಆ ಫೀಲ್ ಆಗ್ಬೋದು. ಮುಂದುವರಿಸಿ. ನೀವು ಡಚ್ ಆ್ಯಂಗಲ್ ಕಂಡ್ರೆ ಸೂಪರ್ ಬಿಡಿ ಸರ್. ಇದನ್ನ ಯಾವ್ದಾದ್ರು ಒಂದು ಮದುವೆ ಆರ್ಸಿ ಕ್ರಿಯೇಷನ್ಸ್ ಅಲ್ಲಿ ಅಷ್ಟು ಫಾಲೋವರ್ಸು, ಅಷ್ಟು ವ್ಯೂಸು, ಲಕ್ಷಗಟ್ಟಲೆ ವ್ಯೂಸು, ಮಿಲಿಯನ್ ಗಟ್ಟಲೆ ವ್ಯೂಸು, ಸಾರಿ ಲಕ್ಷನಲ್ಲ ಮಿಲಿಯನ್ಸ್. ಬ್ಲಶ್ ಆಗ್ತಾ ಇದ್ದೀನಿ ಸರ್ ನಾನು. ಇದನ್ನೇ ಯಾವ್ದಾದ್ರು ಒಂದು ಹುಡುಗಿ ಹೇಳ್ಬಿಟ್ಟಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಹೇಳಿರ್ತಾರೆ, ನೀವು ಹೇಳಲ್ಲ ಅಷ್ಟೇ. ಇದು CUT ಕಟ್ಟು ಸರ್. ನೀವೇನೋ ಹೇಳ್ತಿದ್ರಿ ಪಾಪ. ನಾನು ಅವಾಗವಾಗ ನನಗೆ ಫ್ಲೈಯಿಂಗ್ ಆಫ್ ಥಾಟ್ಸ್ ಸರ್. ಈಗ ನಮ್ದೊಂಥರ ಟಾಕ್ಸಿಕ್ ಟ್ರೇಲರ್ ಥರ ನನ್ನ ಮೈಂಡು. ಏನೋ ಒಂದು ಹೋಗ್ತಾರೆ, ಟಕ್ಕದ ಕಟ್ ಮಾಡಿ ಇನ್ನೊಂದೇನೋ ಬಂದ್ಬಿಡುತ್ತೆ, ಟಕ್ಕದ ಕಟ್ ಆ ಥರ ಹಂಗೆ ನಾವು. ಬಟ್ ನನಗೆ ಟಾಕ್ಸಿಕ್ ಟ್ರೈಲರು ನಾನು ಫೋರ್ಸಲ್ಲಿ ನೋಡಿದೆ ಅಂದರೆ, ಒಂದ್ಸಲಿ ನೋಡಿದಾಗ ಎಲ್ಲೋ ನನಗೆ ಸ್ವಲ್ಪ ಕನ್ಫ್ಯೂಸ್ ಅನಿಸ್ತು. ಓಕೆ, ಒಬ್ಬ ನಾನು ಇಂಡಸ್ಟ್ರಿಲಿದ್ದು ನಾನು ಏನೋ ಒಂದು ಮಾಡೋಕೆ ಹೊರಟಾಗವ ನನಗೆಲ್ಲೋ ಒಂದು ಸ್ವಲ್ಪ ಅಂದರೆ ಏನು ಈ ಥರ ಮಾಡಿದ್ದಾರೆ ಅಂತ. ಬಟ್ 2ನೇ ಸಲ ನೋಡಿದಾಗ ಒಂದು ಸ್ವಲ್ಪ ಅರ್ಥ ಆಯಿತು, 3ನೇ ಸಲ ನೋಡಿದಾಗ ಒಂದು ಸ್ವಲ್ಪ, 2ನೇ ಸಲ ನೋಡಿದಾಗ ಅರ್ಥ ಆಯಿತು, 3ನೇ ಸಲ ಆವಾಗ ನನಗೆ ಅರ್ಥ ಆಯಿತು. ಎಲ್ಲೋ KGF ಫೀಲ್ ಬಂತು ಅಂತ ಅನ್ನಿಸ್ಲಿಲ್ವಾ? ನೀವು ಮೇಕಿಂಗ್ ವೈಸಲ್ಲಿ, ನೀವು ಪ್ರತಿಯೊಂದು ಮೇಕಿಂಗ್ ವೈಸಲ್ಲಿ ನೀವೇನು ಮಾಡ್ತೀರಾ ಸರ್? ನಾನಾಗ ಡೈರೆಕ್ಟರ್ ಆದರೂ, ನೀವಾಗೂ ಡೈರೆಕ್ಟರ್ ಆದರೂ, ನೀವು ಒಂದು ಶಾರ್ಟ್ಸ್ ಅಂತ ಇಟ್ಟಾಗ ನಾವು ಇಷ್ಟೇ ಶಾರ್ಟ್ಸ್ ತಗೋಬೇಕಾಗುತ್ತೆ, ಇಷ್ಟೇ ಶಾರ್ಟ್ಸಲ್ಲಿ ಮಾಡಬೇಕಾಗುತ್ತೆ. ನಮಗಿರೋದೇ ವೈಡು, ಮಿಡ್ಡು, ಕ್ಲೋಸು, ಟಾಪ್ ಆ್ಯಂಗಲು, ಇದು ಗ್ಲೋ, ಅಷ್ಟರಲ್ಲೇ ಮಾಡಬೇಕಾಗುತ್ತೆ. ಬಟ್ ನಾವು ಕಂಟೆಂಟ್ನ ಪ್ರೆಸೆಂಟ್ ಮಾಡಿರೋ ರೀತಿ. ಬಟ್ ಒಂದು ಡೈಲಾಗ್ ನನಗೆ ಎಲ್ಲ ಅನಿಸ್ತು ಅಂದರೆ, KGFಲ್ಲಿ ಒಂದು ಡೈಲಾಗ್ ತಾಯಿ ಹೇಳ್ತಾಳೆ, ನೀನು ಏನೇನೇ ಮಾಡೋಕ್ಕೋ ಸಾಯ್ಬೇಕಾದ್ರೆ ಈ ಥರ ಸಾಯಬಾರ್ದು ಅಂತ. ಬಟ್ ಇದರಲ್ಲೂ ಅದೇ ಥರ ಆ ಸಿಮಿಲಾರಿಟಿ ನಯನತಾರ ಹೇಳ್ತಾರೆ, ರಾಯ ನೀನು ಒಂದಿನ ಇಡೀ ಸಿಟಿನ ಆಳ್ಬೇಕು ಅಂದರೆ ಸಿಮಿಲಾರಿಟಿ ಅನಿಸುತ್ತೆ. ಬಟ್ ಕತೆ ಬೇರೆನೇ ಇರ್ಬೋದು. ಅಲ್ಲಿ KGFಲ್ಲಿ ನಿಮ್ಗೆ ಆಲ್ರೆಡಿ KGF ಬಗ್ಗೆ ನಾವು ಏನು ಮಾತಾಡಂಗಿಲ್ಲ. ಅದೊಂಥರ ಮಾಸ್ಟರ್ ಪೀಸ್ ಆಗಿ ಉಳಿದುಬಿಟ್ಟಿದೆ ಕನ್ನಡ ಇಂಡಸ್ಟ್ರಿನ. ಬಾರ್ ಆಗ್ಬಿಟ್ಟಿದೆ, ಒಂದು ಬಾರ್ ಸೆಟ್ ಮಾಡ್ಬಿಟ್ಟಿದೆ, ಬಾರ್ ಸೆಟ್ ಆಗಿದೆ. ಕನ್ನಡ ಇಂಡಸ್ಟ್ರಿನ ಒಂದು ರೇಂಜಲ್ಲಿ ತಿರುಗಿ ನೋಡೋ ಥರ ಕನ್ನಡದಲ್ಲೂ ಹಿಂಗೆ ಮಾಡಬಹುದಾ ಅಂತ ತೋರಿಸ್ಕೊಟ್ಟಂತೂ ಪ್ರಶಾಂತ್ ನೀಲ್ ಸರ್ ಆಗ್ಬೋದು, ಯಶ್ ಅವ್ರು ಆಗ್ಬೋದು, ಅಥವಾ ಅದು ಗಟ್ಟಿ ಧೈರ್ಯ ಮಾಡಿ ಕನ್ನಡ ಇಂಡಸ್ಟ್ರಿಲಿ ₹1 ಕೋಟಿ, ₹2 ಕೋಟಿ ಸಿನಿಮಾ ಮಾಡ್ತಿರ್ಬೇಕಾದ್ರೆ 100 ಕೋಟಿ ಸಿನಿಮಾನ ಮಾಡಿದಂಥ ಒಂಬಾಳೆ ಪ್ರೊಡಕ್ಷನ್ಗೆ ಆಗ್ಬೋದು. ಇಲ್ಲಿಂದನೇ ಕೈ ಮುಗಿದು ಬಿಡ್ತೀನಿ ಸರ್ ನಾನು. ಯಾಕೆಂದ್ರೆ ನಾನು ಈಗಲೇ ಕೈ ಮುಗಿತೇನೆ, ಯಾಕಂದ್ರೆ ನೆಕ್ಸ್ಟ್ ಸ್ಟೋರಿ ರೀಡಿಂಗ್ ಕೊಡಕ್ಕೆ ಹೋಗೋಣ ಅಂತ ಈ ವಿಡಿಯೋ ನೋಡ್ಬಿಟ್ಟು. ಯಾಕೆಂದ್ರೆ ಸರ್ ತಮಾಷೆ ವಿಷಯ ಅಲ್ಲ ಸರ್. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಬಜೆಟ್ ಸಿನಿಮಾ ಏನಂದರೆ ಒಂದು 5 ಕೋಟಿ 10 ಕೋಟಿಲಿ ಮಾಡ್ತಾ. 10 ಕೋಟಿ ಅಂದರೆ ಅದು ಯಾರಿಗೆ ನಮ್ಮ
ದರ್ಶನ್ ಸಾರ್ ನಡೀತಾ ಇತ್ತು ಸಿನಿಮಾ, 10 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ದರ್ಶನ್ ಸಾರು, ಸುದೀಪ್ ಸಾರು ಆ ರೇಂಜಲ್ಲಿ ಸಿನಿಮಾ ಮಾಡ್ತಾ ಇದ್ರು. ಈ ಬೇರೆ ಹೀರೋಗಳಿಗೆಲ್ಲ 5 ಕೋಟಿ 6 ಕೋಟಿ ಸಿನಿಮಾ, 10 ಕೋಟಿ ಸಿನಿಮಾನೇ ಮಾಡ್ತಾ ಇದ್ರು. ಬಟ್ ಒಂದು ವ್ಯಕ್ತಿ ಮೇಲೆ ಕರ್ನಾಟಕದ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲೂ ಗೊತ್ತಿಲ್ಲದ ವ್ಯಕ್ತಿ ಮೇಲೆ 100 ಕೋಟಿ ಇನ್ವೆಸ್ಟ್ ಮಾಡೋದಿದೆಯಲ್ಲ, ಆ ಒಂಬಾಳೆ ಪ್ರೊಡಕ್ಷನ್ಸ್ ಧೈರ್ಯ ಮಾಡಿ. ಇಲ್ಲ, ಅವರು ನುಗ್ಗಿದ್ರು ಸರ್. ಅವ್ರು ಅವತ್ತು ನುಗ್ಗಿದ್ದಕ್ಕೆ ಇವತ್ತು ನಾನು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತಾರೆ. ಇವತ್ತು ನುಗ್ಗಿದ್ದಕ್ಕೇನೆ ಒಂಬಾಳೆ ಪ್ರೊಡಕ್ಷನ್ ಅಂದ್ರೆ ಅಮೆರಿಕದಲ್ಲೂ ಕುತ್ಕೊಂಡ್ ಮಾತಾಡ್ತಾರೆ, ಜಪಾನಲ್ಲೂ ಕುತ್ಕೊಂಡ್ ಮಾತಾಡ್ತಾರೆ, US ಅಲ್ಲೂ ಕುತ್ಕೊಂಡ್ ಎಲ್ಲಿ ಬೇಕಾದ್ರೂ ಕುತ್ಕೊಂಡ್ ಮಾತಾಡ್ತಾರೆ ಸರ್. ಒಂಬಾಳೆ ಪ್ರೊಡಕ್ಷನ್ ಹಂಗಿದೆ. ಅವ್ರು ಕೊಟ್ಟಂತ ಸಿನಿಮಾಗಳು, ಅವ್ರಿಗೆ ಕೊಟ್ಟಂತ ಸಿನಿಮಾ ಇಂಡಸ್ಟ್ರಿಗೆ ಕಾಣಿಕೆಗಳು ತುಂಬಾ ತುಂಬಾ ದೊಡ್ಡದು. ಆದ್ರೆ ನಾವು ಅದರಿಂದ ಟ್ಯಾಕ್ಸಿಕ್ಕೆ ಬರೋಣ. ಯಾಕೆಂದ್ರೆ ನಮ್ಗೆ ಇವತ್ತಿನ ಕಂಟೆಂಟೇ ಟ್ಯಾಕ್ಸಿಕ್, ನೆಗೆಟಿವ್ ಕಮೆಂಟು, ಅದ್ರ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ರೆಡಿ ಆಗ್ತಿರೋ ಟೀಮಿಗಳಿಗೆಲ್ಲ ನಾವು ಏನಾರ ಹೇಳಬೇಕು, ಕನ್ನಡ ಸಿನಿಮಾನ ದಯವಿಟ್ಟು ಕೊಲ್ಲಬೇಡಿ. ಇನ್ನೊಂದೇನಂದ್ರೆ ಸರ್, ಇವಾಗ ನೋಡಿ, ಯಶ್ ಅವ್ರನ್ನ ನಾವು ನೋಡಿರೋದು ರಾಜಾಹುಲಿನೋ, ಕಿರಾತಕದಲ್ಲೋ, ಅಥವಾ ಬೇಡ ಇವಾಗಿನ KGF ಅಲ್ಲೋ ನೋಡಿರೋ ಯಶ್ಗೂ ಇವಾಗಿರೋ ಯಶ್ಗೂ ವಿಭಿನ್ನವಾಗಿದ್ದಾರೆ. ಆಮೇಲೆ ಎಷ್ಟು ತುಂಬ ಆ ಸೀನ್ಗಳು, ಆಬ್ಸೀನ್ ಸೀನ್ಸ್ ಅಂತ ಹೇಳ್ತಾರೆ, ಆಬ್ಸೀನ್ ಸೀನ್ಸ್ಗಳನ್ನ ಮಾಡಬಾರ್ದಿತ್ತು ಅಂತ ಒಂದು ಬಳಗ ಮಾತಾಡ್ತಾ ಇದೆ. ಆ ಥರದ್ದು ಯಾಕೆ ಹೆಂಗೆ ಮಾಡಿಬಿಟ್ರು ಎಷ್ಟು ಹೆಣ್ಮಕ್ಳಿಗೆ ಗೌರವನೇ ಇಲ್ವಾ? ಅದಕ್ಕೆಲ್ಲ ಅದನ್ನು ಅವ್ರ ಮನಸ್ಥಿತಿಗೆ ನಾವು ಏನು ಸರ್ ಉತ್ತರ ಕೊಡೋದು? ಸರ್ ಯಾಕೆ ಮಾಡಬಾರ್ದು ಸರ್, ಯಾಕೆ ಮಾಡಬಾರ್ದು? ಇರೋದನ್ನೇ ತಾನೇ ತೋರಿಸ್ತಾ ಇರೋದು. ಈಗ ನಾನು ಹೇಳೋದು, ಈಗ ಗೀತಾ ಮೋಹನ್ ದಾಸ್ ಇಸ್ ಡೈರೆಕ್ಟರ್. ಯಾರು ಸರ್? ಒಂದು ಹೆಣ್ಣಿಗೂ ಕತೆ ಬರೀಬೇಕಾದ್ರೆ ಹೆಣ್ಣಿಗೆ ಗೊತ್ತಿರಲ್ವಾ ಸರ್? ಅಲ್ವಾ? ಹೆಣ್ಣಿಗೆ ಅಷ್ಟು ತಲೆ ಇಲ್ದಾನೆ ಕತೆ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲೂ ನೆನ್ನೆ ಇದು ನನ್ನ ಕನಸು ಅಂತ ಹೇಳಿ ಅದ್ರ ಕನಸು ತಲೆ ಇಲ್ದಾನೆ ಕಂಡುಬಿಡ್ತಾರ. ಒಂದು ಅಂದ್ರೆ ಇವ್ರು ತಲೆ ಇಲ್ದಾನೆ ಕಮೆಂಟ್ ಹಾಕ್ಬೋದು, ತಲೆ ಇಲ್ದಾನೆ ಇವ್ರು ಮಾತಾಡ್ಬೋದು. ಪಾಪ ಅವ್ರ ಕತೆ ಬರೆದಿರ್ತಾರೆ ತಾನೆ ಸರ್. ನಾನು ಕತೆ ಬರೀತೀನಿ ಸರ್. ಹೌದು. ಒಂದೊಂದು ದಿನ ಕುತ್ಕೊಂಡ್ರು ಒಂದು ಸೀನ್ ಬರೆಯೋ ಯೋಗ್ಯತೆ ಇಲ್ಲ ಸರ್ ನನಗೆ. ನನ್ನ ಬಗ್ಗೆನೇ ನಾನು ಮಾತಾಡ್ಕೋತೀನಿ. ಒಂದು ವಾರಕ್ಕೆ ಒಂದು ಸೀನ್ ಬರೆದಿರೋದು ಉಂಟು ನಾನು. ಅಂದ್ರೆ ನೀವು ಕುತ್ಕೊಂಡ ತಕ್ಷಣ, ಪೆನ್ ಬಂದ ತಕ್ಷಣ, ಈಗ ನಾವು ಹೇಳ್ತೀವಲ್ಲ, ಮೊಬೈಲ್ ಸಿಕ್ಕಿದ ತಕ್ಷಣ ಮೊಬೈಲಲ್ಲಿ ಏನು ಬೇಕಾದ್ರೂ ಒತ್ತು ಬಿಟ್ರೆ ಕಾಮೆಂಟ್ ಆಗ್ಬಿಡುತ್ತೆ. ಬಟ್ ನಾವು ಬರೀಬೇಕು ಅಂತ ಕುತ್ಕೊಂಡ್ರೆ ಒಂದು ವಾರ ಆದ್ರೂ ಒಂದು ಸೀನ್ ತಲೆಗೆ ಹೊಡಿಯಲ್ಲ. ನಾವಿಲ್ಲಿ ಏನೋ ಬರೆದಿರ್ತೀವಿ, ಆಯ್ತು ರಿಲ್ಯಾಕ್ಸೇಷನ್ಗೆ ಏನೋ ಒಂದು ಸಿನಿಮಾ ನೋಡೋಣ ಹಿಂಗೆ ಹೋಗಿರ್ತೀವಿ, ಆ ಸೀನ್ ಅಲ್ಲ ಆ ಥರ ಬಂದ್ಬಿಟ್ಟಿರುತ್ತೆ. ಇದನ್ನೆಲ್ಲ ದಾಟಿ ಒಂದು ಲೇಡಿ ಕತೆ ಮಾಡಿ ಅಂಥ ಸೂಪರ್ ಸ್ಟಾರ್ KGF ಅಂತ ಪಾರ್ಟ್ 1 ಪಾರ್ಟ್ 2ಗೆ ತಗೊಂಡೋಗಿಂತ ಒಂದು ಸೂಪರ್ ಸ್ಟಾರ್ಗೆ ಕತೆನ ಒಪ್ಪಿಸಿ ಸಿನಿಮಾ ಮಾಡೋದಿದೆಯಲ್ಲ, ಆ ಹುಡುಗಿ ಇದು ಸರ್. ಗೀತು ಮೋಹನ್ ದಾಸ್ ಜಿ, ಹ್ಯಾಟ್ಸ್ ಆಫ್. ಅಷ್ಟೇ ನಾನು ಹೇಳೋದು. ಕಾಮೆಂಟ್ ಮಾಡೋರಿಗೆ ಈಗ ನಾನು ಕೂತ್ಕೊಂಡು ಮೊಬೈಲಲ್ಲಿ ಹಿಂಗೆ ಅಂದ್ಬಿಟ್ರೆ ಕಾಮೆಂಟ್ ಆಗೋಯ್ತು ಸರ್. ಬರಿಬೇಕು ಸರ್. ಈಗಿನ ಜನ್ರೇಷನಲ್ಲಿ ಏನು ನಡೀತಾ ಇದೆ ಅದನ್ನೇ ತೋರಿಸಿದ್ದಾರೆ. ನೀವೇ ಹೇಳ್ತಿರಲ್ಲ ಸರ್, ಕಾಮೆಂಟ್ ಮಾಡೋರೇ ಹೇಳ್ತಾರಲ್ಲ, ಕಾಮೆಂಟ್ ಮಾಡೋರೇ ಹೇಳ್ತಿದ್ರೆ ಕಾಮೆಂಟ್ ಮಾಡೋರು ಮನೇಲಿ ನಡಿಬೋದು, ಎಲ್ಲಿ ಬೇಕಾದ್ರೂ ನಡಿಬಹುದು ಸರ್. ಹೌದು. ಈಗಿನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರಲ್ಲ, ನನಗೆ ಯಾವನೋ ಏನೋ ಇದು ಮಾಡ್ಬಿಟ್ಟ, ನನಗೆ ಇದು ಮಾಡ್ದೆ, ನಾನು ಲವ್ ಮಾಡಿದೆ, ಕೈ ಕೊಟ್ಟ, ಅದೇ ತಾನೇ ನಡೀತಾ ಇದೆ. ಅಲ್ಲಿ ಅವನ್ನ ಆ್ಯಂಟಗನಿಸ್ಟು ಪ್ರೊಟಗನಿಸ್ಟ್ ಅನ್ನೋದಿಲ್ಲ ಈಗಿನ ಸಿನಿಮಾಗಳಲ್ಲಿ. ಸಾರಿ, ಹೀರೋ ವಿಲನ್ ಅಂತ ಇಲ್ಲ ಈಗಿನ ಸಿನಿಮಾಗಳಲ್ಲಿ. ಈಗಿನ ಸಿನಿಮಾಗಳಲ್ಲಿ ಆ್ಯಂಟಗನಿಸ್ಟು ಪ್ರೊಟಗನಿಸ್ಟು, ಕಥೆಯ ನಾಯಕನೇ ಹೊರತು ಜನರ ನಾಯಕ ಅಲ್ಲ. ಇವಾಗ ನೀವು ಆ ಕ್ಯಾರೆಕ್ಟ್ರು, ರಾಯ ಕ್ಯಾರೆಕ್ಟ್ರೇ ಅಲ್ವಾ ಎಲ್ಲ ಅಷ್ಟು ಜನ ಹುಡುಗಿರ ಜೊತೆ ಮಾಡಿರ್ತಾರೆ, ಆ ಥರ ಎಲ್ಲ ಇದೆ. ನಾನೇನು ಹೇಳ್ತೀನಿ ಅಂದರೆ, ಇವಾಗ ಆ ರಾಯ ಕ್ಯಾರೆಕ್ಟ್ರು ಅವನಿರೋದು ಹಂಗೆ, ಅವ್ನು ಸಿಗರೇಟ್ ಸೇರ್ತಾನೆ, ಅವ್ನು ಎಣ್ಣೆ ಹೊಡಿತಾನೆ, ಅವ್ನು ಮಾಡ್ತಾನೆ. ಓಕೆ, ಇದು ಕ್ವಶನ್ ನಿಮ್ದು. ನಾನು ಹೇಳ್ತಾರೆ ಕಾಮೆಂಟ್ ಮಾಡೋರು ಇದೆಲ್ಲ ಮಾಡಬಾರ್ದಾಯ್ತು. ಹೌದು. ಹಂಗಾರೆ ಕಾಮೆಂಟ್ ಮಾಡೋರು ಸಿಗರೇಟ್ ಹೊಡಿಯಲ್ವಾ, ಎಣ್ಣೆ ಹೊಡಿಯಲ್ವಾ? ಹೌದು. ಬೇರೆ ಏನು ಮಾಡಲ್ವಾ? ಯಾವತ್ತು ಹುಡುಗಿನ ಚುಡಾಯಿಸೇ ಇರಲ್ವಾ? ಯಾರು ಮಾಡಲ್ಲ ಸರ್? ಪ್ರತಿಯೊಬ್ಬನೂ ಮಾಡ್ತಾನೆ ಸರ್. ಎಸ್. ಅವನು ಬೇರೆ ಹುಡುಗಿನ ಚುಡಾಯಿಸ್ತಾನೆ ಇಲ್ವೋ ಗೊತ್ತಿಲ್ಲ, ಮದುವೆ ಆಗಿರೋ ಹೆಂಡತಿನಾರು ಚುಡಾಯಿಸ್ತಾನೆ. ಅದು ಹೆಂಗಾಗುತ್ತೆ ಅಂದ್ರೆ ಹಿಂಗೆ. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಎಣ್ಣೆ ಸಿಗರೇಟ್ ಹೊಡಿದಾರದು ಈಗಿನ ಜೆನ್ಸಿಗಳು ಯಾರಿದ್ದಾರೆ ತೋರಿಸಿ? ಇಲ್ಲ ಸರ್, ಎಣ್ಣೆ ಸಿಗರೇಟ್ ಹೊಡಿ ಫುಲ್ ಶೂಟ್ ಆಗಿದ್ದಾರೆ ಎಲ್ಲ. ಮತ್ತೆ ಅದ್ರ ಬಗ್ಗೆ ತಪ್ಪೇ ಅಲ್ಲ. ನಾನು ಹೇಳ್ತಾ ಇರೋದು, ಒಂದು ಸಿನಿಮಾ ತರ ನೋಡ್ರೆ ಅದು ಎಲ್ಲೂ ತಪ್ಪು ತರ ಕಾಣಿಸೋದೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅದೊಂದು ಕತೆ ಅಪ್ಪ, ಕಥೆಯಲ್ಲಿ ಹಿಂಗೆ ನಡೀತಾ ಇದೆ. ಮೇಕಿಂಗ್ ಆಫ್ ಸ್ಟೈಲ್ ತುಂಬಾ ಅದ್ಭುತ. ಇಸ್ ಟ್ಯಾಕ್ಸಿ ಕಥೆಯಲ್ಲಿ ಎಲ್ಲೋ ಒಂದು ಲೈನು KGF ಹೋಲಿಕೆ ಆಯಿತು ಅಂದರೆ ಇಡೀ ಸಿನಿಮಾ KGF ಆಗಕ್ಕೆ ಸಾಧ್ಯ ಇಲ್ಲ. KGF ಬೇರೆ, ಟಾಕ್ಸಿಕ್ಕೇ ಬೇರೆ. ದಯವಿಟ್ಟು ಕಾಮೆಂಟ್ ಮಾಡಬೇಡಿ, ಒಂದು ಸತಿ ಸಿನಿಮಾ ನೋಡಿ. ನನಗೊಂದು ಆಸೆ ಇತ್ತು ಸರ್, ಒಬ್ಬ ಹೀರೋ 6 ಜನ ಹೀರೋಯಿನ್ಗಳನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಆ ಥರ ಒಂದು ಮಾಡಬೇಕು, ಫುಲ್ ಬೋಲ್ಡ್ ಮಾಡಬೇಕು ಅಂತ. ಬಟ್ ಅದು ಟಾಕ್ಸಿಕ್ ಆಗೋಗ್ಬಿಡ್ತು ಆಲ್ರೆಡಿ. ಸರ್ ಟಾಕ್ಸಿಕ್ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಈ ಮುಖಾಂತರ ವಿಷಯ ತಿಳಿಸ್ಬಿಡ್ತೀನಿ. ನೀವು ಆಲ್ರೆಡಿ ಹೊರಟಿದ್ದೀರಲ್ಲ ಸರ್, ಒಬ್ಬ ಹೀರೋಗೆ 6 ಜನ ಹೀರೋಯಿನ್ ಹಾಕೊಂಡು ಮಾಡಬೇಕು ಸಿನಿಮಾನ ಅಂತ ಸಿನಿಮಾ ಪೂಜೆ ಮಾಡಿದ್ದೀರಲ್ಲ ಸರ್, ಅದಕ್ಕಿಂತ ಇನ್ನೇನು ಬೇಕು ಸರ್? ಟಾಕ್ಸಿಕ್ ಆಲ್ರೆಡಿ ಬಂದ್ಬಿಡ್ತು ಸರ್, ಇಟ್ಸ್ ಅ ಬ್ಯಾಂಗರ್ ಆಗ್ಬಿಡುತ್ತೆ. ಬ್ಯಾಂಗರ್ ಸರ್ ಏನೇ ಇರ್ಬೋದು, ಬಟ್ ನಿಮ್ಮ ಕತೆ ಕೇಳಿದೆಯಲ್ಲ ಸರ್, ಆ ಒಂದು ಹೀರೋಗೆ 6 ಜನ ಹೀರೋಯಿನ್ ಬೇಕು ಒಂದು ಕತೆ ಕೇಳಿದೆ. ಪ್ರೇಮ್ ಸರ್ ಎಲ್ಲೋ ಒಂದು ಅನೌನ್ಸ್ ಮಾಡಿದ್ರು ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ.
6 ಜನ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ಅವ್ರದ್ದು ಆ ಥರ ಕತೆ ಇರ್ಬೋದು. ಕತೆ ಇರ್ಬೋದು. ಹೌದು. ಕತೆ ಇದ್ದಾಗ ಒಬ್ಬ ನಿರ್ದೇಶಕನಾಗಿ ಕತೆಗೆ ಏನು ಬೇಕು ಅದನ್ನ ಕೊಡೋವಂಥದ್ದೇ ಒಬ್ಬ ನಿರ್ದೇಶಕನ ಕತೆ ಇದು. ಅದನ್ನ ಗೀತು ಅವರು ಮಾಡಿದ್ದಾರೆ. ಅಂಡ್ ಅದ್ಭುತವಾಗಿ ಬಂದಿದೆ. ಅದೇನೋ ಒಂದು ನಿಮಿಷ ವಲ್ಗಾರಿಟಿ ಇಲ್ಲ ಸರ್, ವಲ್ಗಾರಿಟಿ ಇಲ್ಲ. ಒಂದು ಗೀತು ಮೋಹನ್ ದಾಸ್ ಹೆಣ್ಣು, ಅವ್ರಿಗೂ ಮದುವೆ ಆಗಿದೆ. ಇದೇ ಸಿನಿಮಾದ ಕ್ಯಾಮ್ರಾಮನ್ ಅವ್ರ ಹಸ್ಬೆಂಡ್. ಅವ್ರಿಗೂ ಮಕ್ಳು ಇದ್ದೇ ಇರ್ತಾರೆ. ನನಗೆ ಈ ನ್ಯೂಸ್ ಎಲ್ಲ ಗೊತ್ತಿರಲಿಲ್ಲ, ಹೊಸ ವಿಷಯ. ಇಲ್ಲ, ಈ ಸಿನಿಮಾದ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇಲ್ಲ, ಈ ಸಿನಿಮಾದ ಕ್ಯಾಮ್ರಾಮನ್ ಅವರ ಹಸ್ಬೆಂಡ್. ಈ ವಿಡಿಯೋ ಟೈಮಲ್ಲಿ ಹೆಂಗಾಗುತ್ತೆ, ವಿಡಿಯೋ ನೋಡ್ಬೇಕಾದ್ರೆ ಹೆಂಗಾಗುತ್ತೆ ಅಂದ್ರೆ, ಇವ್ರು ವಿಡಿಯೋ ನೋಡ್ತಿರ್ತಾರಲ್ಲ, ನಾನು ಮಾತಾಡ್ಬೇಕಾದ್ರೆ ವಾಲ್ಯೂಮ್ನ ಸ್ಲೋ ಮಾಡ್ಕೊಂತಾರೆ, ನೀವು ಮಾತಾಡ್ಬೇಕಾದ್ರೆ ವಾಲ್ಯೂಮ್ನ ರೈಸ್ ಮಾಡ್ಕೊಂತಾರೆ. ನಾನು ಜೋರಾಗಿ ಮಾತಾಡ್ತಿದ್ದೀನಿ. ಅದು ಜೀನ್ಸ್ ಅಲ್ಲಿ ಬಂದಿರಬೇಕು. ಆಮೇಲೆ ಜೀನ್ಸ್ ಹಾಕೊಂಡ್ ಬಂದಿದ್ದೀವಿ. ಎಸ್, ಥ್ಯಾಂಕ್ ಯು. ನಾನು ಹೇಳ್ತೀನಿ, ಬೇರೆಯವರಿಗಿಂತ ವಲ್ಗರಾಗಿ ಏನು ಸಿನಿಮಾ ಇಲ್ಲ ಸರ್. ತುಂಬಾ ಜನ ವಲ್ಗರಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ವಲ್ಗರಾಗಿ, ನೋಡಕ್ ಅಸಹ್ಯ ಅನ್ನೋ ತರ ವಲ್ಗರ. ಇದು ಯಾವ್ದು ವಲ್ಗರ್ ಇಲ್ಲ. ಯಾವುದೇ ಕಾಮೆಂಟ್ಗಳಿಗೂ ತಲೆ ಕೊಡಬಾರ್ದು ಜನ. ಇದು ರೊಮ್ಯಾಂಟಿಸೈಸ್ ಆಗಿ, ರೊಮ್ಯಾಂಟಿಕ್ ಸೈಜ್. ಎಸ್. ಈ ಪ್ರಾಬ್ಲಮ್ ಏನಂದ್ರೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡಕ್ ಹೊರಟಿದ್ದಾರೆ. ನಾವು ನಮ್ಮ ಚಾನಲ್ ಮುಖಾಂತರ ನಾವು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡಕ್ ಹೊರಟಿಲ್ಲ. ನಮಗೆ ಇನ್ಫ್ಲೂಯೆನ್ಸ್ ಅವಶ್ಯಕತೆನೇ ಇಲ್ಲ. ನನ್ಗೆ ಬೇಕಾಗಿಲ್ಲ. ನೋಡಪ್ಪ, ಹಿಂಗಿದೆ ಕೇಳಬೇಕು ಅಂದ್ರೆ ನಮ್ಗೆ ತುಂಬಾ ನೋವಾಯ್ತು ಅಷ್ಟೇ ಸರ್. 1000 ಕೋಟಿ ದುಡ್ಡು ಸುಮ್ಮನೆ ಬರಲ್ಲ ಸರ್. ಎಷ್ಟು ಸ್ಟ್ರಗಲ್ ಇದೆ ಸರ್. KGF ರಿಲೀಸ್ ಆಗಿ ಎಷ್ಟು ದಿನ ಆಯ್ತು ಸರ್? 3-4 ವರ್ಷದ ಮೇಲೆ ಆಯ್ತು ಸರ್. ಅಷ್ಟು ದಿನದ ಒಂದು ಸಿನಿಮಾಗೆ ಒಬ್ಬ ವ್ಯಕ್ತಿ ಆ ಡೆಡಿಕೇಶನ್ ಕೊಟ್ಟು ಕೆಲಸ ಮಾಡ್ತಾರೆ, ಬಾಡಿ ಚೇಂಜ್ ಮಾಡ್ತಾರೆ, ಇದು ಮಾಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿನ ನಾನು ಎಲ್ಲೋ ತಗೊಂಡು ಹೋಗ್ಬೇಕು ಅಂತೇಳಿ ಫಾರಿನ್ ಟ್ರಿಪ್ಪು, ಅಲ್ಲಿಂದ ಟೆಕ್ನಿಷಿಯನ್ನ ಕರ್ಕೊ ಬರ್ತಾರೆ, ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಇಲ್ಲಿ ಕನ್ನಡದಲ್ಲಿ ಕತೆ ಮಾಡಿಸ್ತಾರೆ. ಕನ್ನಡದಲ್ಲಿ ಕತೆ ಇಲ್ಲ, ಈ ಕತೆ ಕೊಟ್ಟರೆ ಇದಕ್ಕಿಂತ ಅದ್ಭುತ ಕತೆ ಕೊಡಬೇಕು ಅಂತ ಇನ್ನೆಲ್ಲೋ ಹೋಗಿ ಕೇರಳದಿಂದ ಗೀತಾ ಮೋಹನ್ ದಾಸ್ ಅವ್ರನ್ನ ಕರ್ಕೊ ಬರ್ತಾರೆ. ಒಬ್ಬ ಹೀರೋ ಎಷ್ಟು ಈಗಿನ ಜನರೇಷನ್ ಹೀರೋಗಳು ಅಷ್ಟೆಲ್ಲ. ನಾನೇ ಎಕ್ಸಾಂಪಲ್ ಹೇಳ್ತೀನಿ ಸರ್. ಹೀರೋಗಳು ಇವತ್ತು ಹೆಂಗಿದ್ದಾರೆ ಅಂದ್ರೆ, ನನ್ನ ಸಿನಿಮಾ ಒಪ್ಕೊಂಡಿರ್ತಾರೆ, ಕಟ್ ಮಾಡ್ರೆ ಇನ್ನೊಬ್ರು ಪೇಮೆಂಟ್ ಕೊಡ್ತಾರೆ, ಇನ್ನೊಂದು ಸಿನಿಮಾ ಒಪ್ಕೊಂಡು ಸಿನಿಮಾ ಮಾಡ್ತಾ ಇರ್ತಾರೆ. 2 ಸಿನಿಮಾನು ಮಾಡಿ ತುಂಬಿಸ್ಕೊಡ್ತಾರೆ. ಅದು ಬೇರೆ ವಿಷಯ. ಅದು ಬೇರೆ ಡೆಡಿಕೇಶನ್. ತುಂಬಾ ಡೆಡಿಕೇಶನ್. ನಾನು ಹೇಳೋದು 4 ವರ್ಷ. ಎಸ್, 4 ವರ್ಷ ಸರ್. ನಾನು ಹೇಳೋದು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಅವ್ರು 100 ಕೋಟಿ ಪೇಮೆಂಟ್ ತಗೋತಿದ್ರು. 400 ಕೋಟಿ ಬಂದಿರೋದು ಸರ್. 10 ರೂಪಾಯಿ ಖರ್ಚು ಮಾಡಿದ್ರೆ 400 ಕೋಟಿ ಬಂದಿರೋದು ಅವರಿಗೆ. ಆ ಪಾಯಿಂಟ್ ಏನಂದ್ರೆ, ಆಯ್ತು ಗೀತು ಮೋಹನ್ ದಾಸ್ ಕತೆ ಮಾಡಿದ್ದಾರೆ, ಸ್ಕಲ್ಪ್ಟ್ ಮಾಡಿರೋದು, ಆ ಕತೆನ ಕೆತ್ತಿರೋದು, ತನಿಗೆ ಬೇಕಾಗಿರೋ ತರ ಕೆತ್ತಿರೋದು ಯಶ್ ಅವರು. ಹೌದು ಸರ್. ಯಾಕೆಂದ್ರೆ ಯಶ್ ಅವರು ತುಂಬಾ ರೈಟಿಂಗ್ ಟೀಮ್ ಅಲ್ಲಿ ಅವ್ರದ್ದು ಹೆಸರಿದೆ, ರೈಟರ್ ಆಗಿ. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಯಶ್ ಅವರು ಬರೀ ಆಕ್ಟರ್ ಅಲ್ಲ ಸರ್. ಎಸ್, ಆಕ್ಟರ್ ಅಂತ ಅನ್ಕೊಳ್ಳೇಬಾರ್ದು. ಹೌದು, ರೈಟರ್, ಆಮೇಲೆ ಬಿಸ್ನೆಸ್ ಮ್ಯಾನ್. ಹೌದು. ಹೆಂಗೆ ಸಿನಿಮಾನ ಹೆಂಗೆ ತಗೊಂಡು ಹೋಗ್ಬೇಕು, ಒಂದು ಸಿನಿಮಾನ ಯಾವ ತರ ಪ್ರಮೋಟ್ ಮಾಡಬೇಕು, ನಾನು ಯಾವ ತರ ಪ್ರಮೋಟ್ ಮಾಡ್ಕೋಬೇಕು ಅಂತ ಗೊತ್ತಿರೋ, ಅಂಡ್ ಜನರ ಮುಂದೆ ಹೆಂಗ್ ಪ್ರೆಸೆಂಟ್ ಆಮೇಲೆ ಜನದ ಮಿಡಿತಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ನೀವು ಎಕ್ಸಾಂಪಲ್ ಕೊಡಿ, ಅವರ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆದಾಗ ಹೆಂಗಿದ್ರು, ಸೀರಿಯಲ್ ಮಾಡಬೇಕಾದ್ರು ಇದ್ರು. ಆಮೇಲೆ ಸಿನಿಮಾಗೆ ಬಂದ ಮೇಲೆ ಒಂದು ಸಿನಿಮಾ ರಾಕಿ ಅನ್ನೋದು ಸಿನಿಮಾ, ಬಟ್ ಆ ಸಿನಿಮಾಯಿಂದ ರಾಕಿ ಅನ್ನೋದು ಒಂದು ಹೆಸರು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿಂದ ತನ್ನ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಪ್ರತಿಯೊಂದು ಸಿನಿಮಾ ಅವ್ರ ಡೆಡಿಕೇಶನ್ ನನಗೆ ಯಾಕೆ ಇಷ್ಟ, ಒಂದು ಸಿನಿಮಾ ಒಪ್ಕೊಂಡು ಆ ಸಿನಿಮಾ ಅಷ್ಟೇ ಮುಗೀತು ಅವ್ರದ್ದು. ಅಲ್ಲಿಂದ ಡೆಡಿಕೇಶನ್ ಆಗಿ ಕಥೆಯಿಂದ ಇನ್ವಾಲ್ವ್ ಆಗಿ ಕಥೆಗಳನ್ನ ಮಾಡಿಸ್ಕೊಂಡು ನನ್ನ ಕ್ಯಾರೆಕ್ಟರ್ ಹಿಂಗಿದ್ರೆ ಜನ ನೋಡ್ತಾರೆ. ಈ ಇದರಲ್ಲಿ ನಾನು ಹೆಂಗಪ್ಪ ಪ್ರೆಸೆಂಟ್ ಮಾಡೋದು, ಸ್ಕ್ರೀನ್ ಮೇಲೆ ಹೆಂಗಪ್ಪ ಕಾಣಿಸ್ಬೋದು, ಎಷ್ಟು ಜನ ಮಾಡ್ತಾರೆ. ಬಟ್ ನಾನು ಇಂಗ್ಲೀಷಲ್ಲಿ ನೋಡಿದ್ದೀನಿ ಈ ಥರ. ಹಾಲಿವುಡ್ಡಲ್ಲಿ ರಯಾನ್ ರೆನಾಲ್ಡ್ಸ್ ಆ ಯಪ್ಪ ಹೆಂಗ್ ಮಾಡಿದ್ದಾರೆ ಅಂದರೆ, ಡೆಡ್ ಪೂಲ್ನ ಅವರಿಗೋಸ್ಕರ ಮೋಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಆ ಡೆಡ್ ಪೂಲ್ಗೋಸ್ಕರ ಹಿ ವರ್ಕ್ ವೆರಿ ಹಾರ್ಡ್. ಓಕೆ, ಕನ್ನಡದಲ್ಲಿ ನಮ್ಮ ಎಷ್ಟೋರು ಆ ಥರ ಇದ್ದಾರೆ, ಅದು ತುಂಬಾ ಹೆಮ್ಮೆ ವಿಚಾರ. ನಾನು ಹೇಳಕ್ ಇಷ್ಟಪಡಲ್ಲ ಸರ್. ಈಗ ಒಂದಷ್ಟು ಜನ ಇದ್ದಾರೆ. ಈಗ ನಮ್ಮ ರಾಜ್ಬಿ ಶೆಟ್ಟಿ ಅವರು ನನ್ಗೆ ತುಂಬಾ ಖುಷಿ. ಅಂದ್ರೆ ಅವರ ಬಂದಿದ್ದ ರೀತಿಗೂ ಅವ್ರು ಈಗಿರೋ ರೀತಿಗೂ ಅಜಗಜ ಅಂತಾರೆ. ಬಟ್ ರಾಜ್ಬಿ ಶೆಟ್ಟಿ ಸೂಪರ್. ಅಂಡ್ ಇದರಿಂದ ಅಪ್ಕಮಿಂಗ್ ಆಕ್ಟರ್ ಆಗಬೇಕು, ನಾನು ಲೀಡ್ ಕ್ಯಾರೆಕ್ಟರ್ ಮಾಡಬೇಕು, ಹೀರೋ ಆಗಬೇಕು ಅನ್ಕೊಂಡಿರ್ತಾರೆ. ಅವ್ರು ಇದರಿಂದ ನೀಟಾಗಿ ಕಲಿಬೇಕಾಗಿರೋ ವಿಚಾರ. ಯಾಕೆ ಅಂದರೆ, ಏನೋ ಒಂದು ಸಿಕ್ತು 4 ಕಾಸಿಗೆ ಸಿನಿಮಾ ಮಾಡೋದಲ್ಲ, ಏನೋ ಒಂದು ನನಗೆ ಅವಕಾಶ ಸಿಗುತ್ತೆ ಇದರಿಂದ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅನ್ನೋದಲ್ಲ. ಈ ಸಿನಿಮಾ ಯೂಶ್ವಲಿ ಏನಾಗುತ್ತೆ ಅಂದರೆ, ಆ್ಯಸ್ ಅ ರೈಟರಾಗಿ, ನಾನು ಒಬ್ಬ ರೈಟರಾಗಿ ನನಗೇನು ಅನಿಸುತ್ತೆ, ನನಗೆ ಹೀರೋ ಆಗಲಿ ಇನ್ನೊಬ್ಬರಾಗಲಿ ನನ್ನ ಕತೆ ಟೈಮಲ್ಲಿ ಇನ್ವಾಲ್ವ್ ಆಗಿ ನನಗೆ ಇಷ್ಟ ಆಗಲ್ಲ. ನನಗೆ ಯಾರು ಇನ್ವಾಲ್ವ್ ಆಗಬಾರ್ದು. ಸೊ ನನ್ನ ಒಂದು ಈಗೋ ಇರುತ್ತೆ. ಅದನ್ನು ಸೈಡಿಗೆ ಇಟ್ಬಿಟ್ಟು ಅವರು ಹೀರೋ ಆಗೋರು, ಹೀರೋಯಿನ್ ಆಗೋರು ಅವರು ಇನ್ವಾಲ್ವ್ ಆಗಿ, ಇಲ್ಲ ಇದನ್ನು ಈ ಥರ ಮಾಡೋಣ ಥಾಟ್ ಕೊಡಬೇಕು ಸರ್. ಆ ಥಾಟ್ ಕೊಟ್ಟಾಗ ಸಿನಿಮಾ ಚೆನ್ನಾಗಿ ಬರುತ್ತೆ ಸರ್. ಡೈರೆಕ್ಟ್ರಿಗೆ ಹೆಸರು, ರೈಟ್ರಿಗೆ ಹೆಸರು, ಹೀರೋಗೆ ಹೆಸರು ಎಲ್ಲ ಒಂದು ಕಡೆ ಆಗಲಿ, ಸಿನಿಮಾ ಚೆನ್ನಾಗಿ ಬರೋದು ಅದು ಇಂಪಾರ್ಟೆಂಟ್ ಸರ್. ಸಿನಿಮಾ ಗೆದ್ರೆ ಡೈರೆಕ್ಟರ್ ಕ್ರೆಡಿಟ್ ಏನ್ ಬೇಕು ಡೈರೆಕ್ಟರ್ಗೆ ಹೋಗುತ್ತೆ, ಹೀರೋ ಕ್ರೆಡಿಟ್ ಏನ್ ಬೇಕು ಹೀರೋ ಬರುತ್ತೆ, ಪ್ರೊಡ್ಯೂಸರ್ ಕ್ರೆಡಿಟ್ ಏನಿದೆ ಪ್ರೊಡ್ಯೂಸರ್ಗೆ ಹೋಗುತ್ತೆ ಸರ್. ಇಲ್ಲ, ಅದು ಟ್ರೈಲರ್ ನೋಡಿದಾಗ ಅದು ಗೊತ್ತಾಗುತ್ತೆ ಸರ್. ಕ್ವಾಲಿಟಿ ಸರ್, ಕ್ವಾಲಿಟಿ ಇಂಗ್ಲಿಷ್ ಸಿನಿಮಾಗಿಂತ ಏನು ಕ್ವಾಲಿಟಿ ಕಮ್ಮಿ ಇದೆ ಸರ್ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ಇನ್ನೊಂದೇನು ಅಂದರೆ, ಗೀತು ಮೋಹನ್ ದಾಸ್ ಅವರು ಸಖತ್ತಾಗಿ ಎದುರೇಟ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಇದು ತುಂಬ ಕೆಟ್ಟದಾಗಿದೆ, ವಲ್ಗರಾಗಿದೆ ಅನ್ನೋರಿಗೆ ಟ್ರೈಲರಲ್ಲಿ ಒಂದಾದ್ರು ವಲ್ಗರ್ ಸೀನ್ ಇತ್ತ. ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಯಾಕೆ ಕಟ್ಟಿದ್ದಾರೆ ಅಂದರೆ, ಆ ಲೆವೆಲಿಗೆ ಬ್ರೂಟಾಲಿಟಿ ಇದೆ.
ಎಸ್. ಸೊ ವಲ್ಗರ್ ಸೀನ್ಸು, ಅದು ಅಬ್ಸೀನ್ ಸೀನ್ಸು, ಅದೇನು ನ್ಯೂಡಿಟಿ ಅಲ್ವೇ ಅಲ್ಲ ಅದು ಆ್ಯಕ್ಚುಲಿ ಅದನ್ನ ತೋರಿಸಿರೋ ರೀತಿ ಸಖತ್ತಾಗಿದೆ ತಬಾಯಿ ಸಾಂಗು. ಸೊ ಆ್ಯಂಡ್ ಇವಾಗಿರೋದು ಅಷ್ಟೇ ಸರ್, ಟ್ರೈಲರಲ್ಲಿ ಒಂದು ನ್ಯೂಡ್ ಸೀನ್ಸ್ ಇಲ್ಲ, ಎಷ್ಟು ಅವ್ರನ್ನ ನ್ಯೂಡಾಗಿ ನಿಲ್ಸಿದ್ದಾರೆ ಅಷ್ಟೇ. ಬಟ್ ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡಲ್ವೇ? ಎಲ್ಲಿ ನ್ಯೂಡಾಗಿ ನಿಲ್ಸಿದ್ದಾರೆ ಸರ್? ನ್ಯೂಡಾಗಿ ನಿಲ್ಸಿದ್ದಾರೆ ಸರ್. ಅದರಲ್ಲಿ ಲೈಕ್ ಅವರು ಇನ್ನೊಬ್ಳು ಹೀರೋಯಿನ್ ಹೆಸರು ನೆನಪಿಲ್ಲ, ಅವ್ರು ಬಂದ್ಬಿಟ್ಟು ಐ ಹೋಪ್ ಟು ಹ್ಯಾವ್ ಅದು ಓಕೆ ಸರ್, ಅದನ್ನ ನ್ಯೂಡ್ ಅಂತ ಸರ್ ಐ ಆಮ್ ಓಕೆ ವಿತ್ ಇಟ್, ಐ ಆಮ್ ಓಕೆ, ನನಗೇನು ತೊಂದರೆ ಇಲ್ಲ ಅದ್ರ ಮೇಲೆ. ಆ್ಯಂಡ್ ಅದು ಸೂಪರ್ ಫ್ಯಾಂಟಾಸ್ಟಿಕ್. ಯಶ್ ಅವರು ಅಂದರೆ ಆ ಲೆವೆಲಿಗೂ ಇದಾಗಿದ್ದಾರಲ್ವಾ, ಅಂದರೆ ಅವ್ರನ್ನವರು ಮೋಲ್ಡ್ ಮಾಡ್ಕೊಂಡಿದ್ದಾರೆ. ಬೇರೆಯವ್ರು ಹಂಗೆಲ್ಲ ಆಗೋದು ಡೌಟು. ಯಶ್ ಅವರು ಆ ಥರ ಮೋಲ್ಡ್ ಆಗಿದ್ದಾರೆ, ಆಯಿತು ಗುರು ನಾನು ಮಾಡಿ ನಿಲ್ತ್ಕೊಂತೀನಿ, ಅದು ಓಕೆ, ಆಬ್ವಿಯಸ್ಲಿ ಅಲ್ಲೆಲ್ಲ ಇನ್ನರ್ವರ್ಸ್ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಅದನ್ನು ಪ್ರೆಸೆಂಟ್ ಮಾಡಬೇಕಲ್ವಾ, ಜನ ನೋಡ್ತಾರಲ್ವಾ. ಅವ್ರ ಫ್ಯಾನ್ಸು ರಾಜಾವಲಿಯಿಂದ ಫ್ಯಾನ್ಸ್ ಆಗಿರ್ತಾರಲ್ವ, ಕಿರಾತಕದಿಂದ ಫ್ಯಾನ್ಸ್ ಆಗಿರ್ತಾರಲ್ವ, ಅವ್ರುಗಳನ್ನು ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಅವರು ಅಪ್ಡೇಟ್ ಆಗಿರ್ತಾರೆ, ಫ್ಯಾನ್ಸ್ ಅಪ್ಡೇಟ್ ಆಗಿದ್ದಾರೆ ಸರ್, ಫ್ಯಾನ್ಸ್ ಅಂತ ಅಡ್ರಲ್ಲ, ಖಂಡಿತ ಅಪ್ಡೇಟ್ ಆಗಿರ್ತಾರೆ. ಎಸ್. ಆ್ಯಂಡ್ ಯಶ್ ಅವರು ಅಪ್ಡೇಟ್ ಆಗಿದ್ದಾರೆ, ಆ್ಯಂಡ್ ಅಪ್ಡೇಟೆಡ್ ವರ್ಷನ್ ಸಿಗ್ತಾ ಇದೆ ನಮಗೆ ಅಷ್ಟೇ. ಆ್ಯಂಡ್ ಗೀತು ಮೋಹನ್ ದಾಸು ಆ್ಯಕ್ಚುಲಿ ಹ್ಯಾಟ್ಸ್ ಆಫ್. ಯಾಕೆ ಅಂದರೆ ಟ್ರೇಲರ್ನ ಎಷ್ಟು ಚೆನ್ನಾಗಿ ಕೊಟ್ಟಾರೆ. ಆಯಿತು ನೀವೇನೋ ಅಬ್ಸೀನ್ ಸೀನ್ಸ್ ಅಂತಿದ್ರಲ್ಲ, ಅದಿಲ್ಲಪ್ಪ, ಇಲ್ಲ ಇವಾಗ ಅನ್ರಪ್ಪ, ಈಗ ಮಾತಾಡ್ರ. ಈಗಿರೋ ಟ್ರೇಲರ್ ಬಗ್ಗೆ, ಈಗಿರೋ ಟ್ರೇಲರು ಬ್ರೂಟಾಲಿಟಿ ಇದೆ, ನೆಕ್ಸ್ಟ್ ಲೆವೆಲು. ಆ ಲೆವೆಲಿಗೆ ಬ್ಲಡ್ ಶೆಡ್ಡು, ಆ ಲೆವೆಲಿಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಪ್ರತಿಯೊಂದು ಫ್ರೇಮ್ ಅಮೇಝಿಂಗ್. ಸೊ ಅಷ್ಟೆಲ್ಲ ಕೊಟ್ಟಾದ್ಮೇಲೆ ಈಗ ಮಾತಾಡಲಿ, ಈಗ ಬೇರೆ ಮಾತಾಡ್ತಾರೆ, ಅಷ್ಟೊಂದು ರಕ್ತಪಾತದ ಅವಶ್ಯಕತೆ ಇತ್ತೇ ಸರ್? ಅದನ್ನೇ ಹೇಳ್ದಲ್ಲ, ನೆಗೆಟಿವ್ ಮಾಡಲೇಬೇಕು ಅಂತ ನಿಂತಾಗ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಹೌದು. ಟ್ಯಾಕ್ಸಿ ಒಂದು ಅದ್ಭುತ ಸಿನಿಮಾ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ, ಮತ್ತೆ ಇಡೀ ಪ್ರಪಂಚನೇ ನೋಡಬೇಕು. ಯಾಕೆಂದರೆ ಇದು ಒಂದು ನಮ್ಮ ದೇಶಕ್ಕೆ ಸಂಬಂಧ ಸಿನಿಮಾ ಅಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲಿ ಬರ್ತಾ ಇರೋಂಥ ಸಿನಿಮಾ. ಎಲ್ಲ ಸಿನಿಮಾದವರು ನಮ್ಮ ಕಡೆ ನೋಡಬೇಕು ಅಂದರೆ ಈ ಟಾಕ್ಸಿಕ್ ನಾವು ಗೆಲ್ಲಿಸ್ಬೇಕು. ಕಾಮೆಂಟ್ ಇವಾಗ ಹೆಂಗಾಗ್ಬಿಡುತ್ತೆ, ಕಾಮೆಂಟ್ ಮಾಡೋರು ಸ್ವಲ್ಪ ದಯವಿಟ್ಟು ಸಿನಿಮಾ ಬರೋವರೆಗೂ ವೆಯ್ಟ್ ಮಾಡಿ ಸರ್. ಹೊರಗಿನವ್ರಿಗಿಂತ ನಮ್ಮವರೇ ಜಾಸ್ತಿ ಸರ್, ಅದೇ ಆಗ್ತಾ ಇರೋದು ಪ್ರಾಬ್ಲಮ್ ಸರ್. ಈಗ ನಮ್ಮ ಮನೆ ಮಕ್ಕಳನ್ನ ನಾವೇ ಬೈಕೊಂಡಂಗೆ ಅದೇ ಆಗ್ತಾ ಇರೋದು, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಟಾಕ್ಸಿಕ್ ನಮ್ಮದು, ನಮ್ಮ ಟಾಕ್ಸಿಕ್ನ ನಾವೇ ಹಂಗೈತೆ ಹಿಂಗೈತೆ ಅಂತ ಅಂದ್ಬಿಟ್ಟು ನಾವೇ ಅಪಪ್ರಚಾರ ಮಾಡಿಬಿಟ್ರೆ, ಅಪ್ಪ ಸಿನಿಮಾ ನೋಡ್ಬಿಟ್ಟು ಏನಾರ ಮಾತಾಡಿದ್ರು, ಸಿನಿಮಾನೇ ನೋಡಿಲ್ಲ ನೀನು. ಅದು ಹೆಂಗಾಗ್ತಿ, ನಮ್ಮ ಜನ್ರೇಷನ್ ಹೆಂಗೆ ಸ್ಟಾರ್ಟ್ ಆಗಿದೆ ಅಂದರೆ, ಕೇವಲ 1 ನಿಮಿಷ 2 ನಿಮಿಷದಲ್ಲಿ ನಿಮ್ಮ ಜೀವನನ ಅಳಿತಾ ಇದ್ದಾರೆ. ನಾನು ಹೇಳ್ದಲ್ಲ, ನಿಮ್ಮ ಒಂದು ಸತಿ ಬಂದು ನೀವು ಕುತ್ಕೊಂಡ್ರೆ ನಿಮ್ಮ ಮುಖ ನೋಡಿದ ತಕ್ಷಣ ಇವ್ನು ಇಷ್ಟೇ ಕಣ ಅನ್ನೋ ಥರ ಅಲ್ಲ. ಇನ್ನೊಂದೇನು ಅಂದರೆ ಟ್ರೈಲರ್ ಬಿಡೋ ಉದ್ದೇಶನೇ ಅದು, 1-2 ನಿಮಿಷದಲ್ಲಿ ನಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು ನಮ್ಮ ಡಿಸೈಡ್ ಮಾಡ್ಕೊಳ್ಳಿ ಅನ್ನೋದೇ ಉದ್ದೇಶ. ಈ ಥರ ಡಿಸೈಡ್ ಮಾಡ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಈಗ ತಬಾಯಿ ಸಾಂಗ್ ಅದು ಇದೆ. ಇವಾಗ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ನಡುವೆ ಅವರಿಬ್ಬರು ಸಂಬಂಧ ಏನಿದೆ, ದೈಹಿಕ ಸಂಬಂಧ. ಆ ದೈಹಿಕ ಸಂಬಂಧ ಇದೆ, ತೋರಿಸೋದ್ರಲ್ಲಿ ತಪ್ಪೇನು, ದೈಹಿಕ ಸಂಬಂಧ ಇದೆ ಅನ್ನೋದನ್ನು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹಂಗೆ ಯಾಕೆ ತೋರಿಸಿದ್ರು, ಎಷ್ಟು ಯಾಕೆ ಹಿಂಗಾಗಿದ್ದಾರೆ, ಏನು ಗುರು ಲಾಜಿಕ್ ಇಟ್ಕೊಂಡು ಮಾತಾಡ್ತಾರ? ಯಾರು ಏನೇ ಹೇಳ್ಬೋದು ಸರ್, ಒಂದು ಕನ್ನಡ ಚಿತ್ರರಂಗಕ್ಕೆ ಟಾಕ್ಸಿಕ್ ಒಂದು ಅದ್ಭುತ ಸಿನಿಮಾ ಆಯ್ತದೆ ಅನ್ನೋ ನಂಬಿಕೆ ನನಗೂ ಇದೆ. ಯಾಕಂದರೆ ಯಶ್ ಅವರು ಇಲ್ಲ, ನನಗಿಲ್ಲ ಅಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನೀವು ಹೇಳಕ್ಕೂ ಆಗಲ್ಲ. ಸಾರಿ ಟು ಇಂಟರಪ್ಟ್. ನೀವು ಟ್ರೈಲರ್ ನೋಡಿದ್ಮೇಲೆ ನೀವು ಅದನ್ನ ಹೇಳ್ತಾರೆ, ನೀವು ಇಂಡಸ್ಟ್ರಿಲಿ ಇರುವಂತವ್ರು ಒಂದು ಎದುರಿಸ್ತಾ ಇದ್ದೀರಾ ನೀವು? ಎದುರಿಸ್ತಾ ಇಲ್ಲ, ಬ್ಲ್ಯಾಕ್ ಮೇಲ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಕ್ವಾಲಿಟಿ ಆಗ್ಬೋದು, ಆ ವಿಧ ಆಗ್ಬೋದು, ಒಂದು ಅದ್ಭುತ ಲೆವೆಲ್. ಬಟ್ ಸಿನಿಮಾ ಬರೋವರೆಗೂ ವೆಯ್ಟ್ ಮಾಡೋಣ. ಹೌದು, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಮಾತಾಡೋಕ್ಕೂ ಖಂಡಿತ ವಿಷಯಗಳು ವಿಷಯ ಸರ್. ಈ ನಾವು ಜನರ ಒಪಿನಿಯನ್ಗಳ ಬಗ್ಗೆ ಮಾತಾಡಿದ್ವಿ ಇಷ್ಟೊತ್ತಿಗೆ. ಟ್ರೇಲರ್ ಬಗ್ಗೆ ಆ ಟ್ರೇಲರಲ್ಲಿ ಸರ್ ಸಿಂಪಲ್, ಅದು ತಬಾಯಿ ಸಾಂಗು. ತಬಾಯಿ ಅನ್ನೋದು ಸಾಂಗ್ ಅಲ್ಲ ಸರ್, ತಬಾಯಿ ಅನ್ನೋದು ಯಶ್ ಅವರು ಮತ್ತು ನಾಡಿಯಾ, ಅಂದರೆ ಯಶ್ ಅವರು ಮತ್ತು ಕೈರಾ ಅಡ್ವಾಣಿ ಕ್ಯಾರೆಕ್ಟರ್, ರಾಯ ಮತ್ತು ನಾಡಿಯಾ ಕ್ಯಾರೆಕ್ಟ್ರು, ಅವೆರಡೂ ಸೇರಿದಾಗ ಹುಟ್ಟಿರ್ತಕ್ಕಂಥ ಮಗುನೇ ತಬಾಯಿ ಆ ಟಿಕೆಟ್. ಬಟ್ ಯಶ್ ಅವರು ಗಡ್ಡ ಇಲ್ದೇನು ನೋಡ್ಬೋದು. ಸೂಪರ್ ಸರ್. ಎಷ್ಟು ತುಂಬಾ ವರ್ಷಗಳಾಗೋಗ್ಬಿಟ್ಟು ನೋಡಿ ಅವ್ರ ಹೆಂಡತಿನೇ ನೋಡಿರ್ಲಿಲ್ಲ, ಗಡ್ಡದಲ್ಲಿ ನೋಡಿ ನಾವು ಇದಾಗ್ಬಿಟ್ಟಿದ್ದು. ಎಷ್ಟು ಅಂದ್ರೆ ಅದು ಪಿಕ್ಚರೈಸ್ ಹಂಗಾಗಿರೋದು, ಅದ್ರಂತ ಹಿಂಸೆ ಎಲ್ಲೂ ಇಲ್ಲ ಸರ್. ಡೈಲಾಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಎಲ್ಲನೂ ಡು ಐ ಲುಕ್ ಸಿವಿಲೈಸ್ ಟು ಯು, ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಅಂದ್ರೆ ನೆಕ್ಸ್ಟ್ ನಿಮ್ಮ ಸಿನಿಮಾದಲ್ಲಿ ನನ್ನ ಕಾಸ್ಟ್ ಮಾಡ್ಕೊಳ್ಳಿ ಅಂತ ಆಡಿಷನ್ ಕೊಡ್ತಾ ಇದ್ದೀನಿ. ಅಲ್ಲ ಸರ್, ನನಗೊಂದು ಚಾನ್ಸ್ ಕೊಡಿ ಸರ್, ಆರ್ಟಿಸ್ಟ್ ಆಗಿ ಏನೋ ಸ್ವಲ್ಪ ಅಲ್ಲಿ 4 ಸಂಪಾದನೆ ಮಾಡ್ತೀನಿ. ಕಲೆ ಯಾರ ಸೊತ್ತು ಅಲ್ಲ ಸರ್. ನನಗೆ ಗೊತ್ತಿರೋ ಪ್ರಕಾರ ಕಲೆ ಯಾರ ಸೊತ್ತು ಅಲ್ಲ. ನಿಮ್ಮ ಹತ್ರ ಕಲೆ ಇದೆ ಅಂದರೆ ಇವತ್ತಿಲ್ಲ ನಾಳೆ ಗೆಲ್ತೀರಾ ಸರ್, ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ. ಕಲಾವಿದರಿಗೆ ಬೆಲೆ ಕೊಡಿ, ಕಲೆಗೆ ಬೆಲೆ ಕೊಡಿ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಉಳಿಸಿ. ಕನ್ನಡ ಸಿನಿಮಾ ಪಾತಾಳಕ್ಕೆ ಹೋಗೋ ಟೈಮಲ್ಲಿ ನೀವು ನಮ್ಮನ್ನ ಎತ್ತಬೇಕಾಗಿದ್ದ ಒಂದು ಜಾಗ. ಯಾಕೆಂದರೆ ಕನ್ನಡ ಸಿನಿಮಾ ಇಲ್ಲ ಅಂದರೆ ಬೇರೆಯ ಭಾಷೆಗಳ ಸಿನಿಮಾಗಳು ಬಂದು ಇಲ್ಲಿ ನೆಲೆ ಊರ್ತವೆ. ಆಗ ಕನ್ನಡಿಗರಿಗೆ ಕೆಲಸ ಇಲ್ಲದೆ ಕನ್ನಡಿಗರೇ ಮನೇಲಿರಬೇಕಾಗತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ.
ಕನ್ನಡ ಸಿನಿಮಾನ ಗೆಲ್ಸಿ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಕಲಾವಿದರು ಟೆಕ್ನಿಷಿಯನ್ಸ್ ಬೆಳೆಸಿ. ಈ ಟಾಕ್ಸಿಕ್ ಪಾರ್ಟ್ 2 ಬರ್ಬೋದಂತ ಏನಾರು ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ ಸರ್, ನನಗೆ ಗೀತು ಮೋಹನ್ ದಾಸ್ನ ಕೇಳ್ಬೇಕಂತ. ಅಷ್ಟೇ, ಅವ್ರನ್ನೇ ಕೇಳಬೇಕು. ಫಸ್ಟ್ ಇಂಟರ್ವ್ಯೂ ಸಿಗ್ತಿಲ್ಲ ಅಷ್ಟೇ. ಈಗ ಟಾಕ್ಸಿಕ್ ಫಸ್ಟ್ ಬರಲಿ ಈಚೆ, ಅದರಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತಲ್ಲ. ಅಲ್ಲ ಸರ್, ಏನ್ ಸರ್ ಇಷ್ಟು ಪೋಸ್ಟ್ಪೋನ್ ಮಾಡಿ 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 ಕೊನೆಗೆ ಕೆಲಸ ಸರ್, ಯಾವುದೇ ವ್ಯಕ್ತಿ ಒಂದು ಕೆಲಸನ ಪೋಸ್ಟ್ಪೋನ್ ಮಾಡ್ತಾರೆ, ನಾನೆಲ್ಲ ಅದು ಮತ್ತೊಂದು ಮಂಜುನಾನಿ ಆಗುತ್ತೇನೋ ಅನ್ಕೊಂಡು. ಇಲ್ಲ ಸರ್, ಅದು ಸಾಧ್ಯನೇ ಇಲ್ಲ. ಎಷ್ಟೋ ಒಂದು ಮಾತು ಹೇಳಿದ್ರು, ನನಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಜನಕ್ಕೆ ಹೇಗೆ ಇಷ್ಟ ಮಾಡಿಸ್ಲಿ ನಾನು ಅಂತ. ಅಂದ್ರೆ ಅವ್ರು ಈ ಸಿನಿಮಾನ ರಿಲೀಸ್ ಮಾಡಿ ಇಲ್ಲಿ ಬರೋವರೆಗೂ ಎಷ್ಟು ಸತಿ ಸಿನಿಮಾ ನೋಡಿರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಎಸ್, ಅಬ್ಸಲ್ಯೂಟ್ಲಿ. ಅದಕ್ಕೆ ನಾನು ಹೇಳಿದ್ದು ವಾವ್ ಡೆಡಿಕೇಶನ್ ಅಂದರೆ ಆ ವ್ಯಕ್ತಿ ಅಂತ. ಹೌದು. ಇಲ್ಲ ಸರ್, ಅದು KGF ಟೈಮಲ್ಲೇ ಎಲ್ರಿಗೂ ಗೊತ್ತಾಗಿತ್ತು. ಅಂದರೆ ಅವರು ಸ್ಟೋರಿಲಿ ಇನ್ವಾಲ್ವ್ ಆಗ್ತಾರೆ, ಇವನ್ ಮ್ಯೂಸಿಕ್ ನಡಿಬೇಕಾದ್ರೆ ಅದೇ ಯಶ್ ಅವ್ರು ಕೂಡ ಎಷ್ಟೋ ಥಾಟ್ಗಳು ನಮ್ಮ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಹೌದು, ಅಂದರೆ ಹಿ ನೋಸ್ ಹೌ ಟು ಮೇಕ್ ಎ ಮೂವಿ ಅಂತ ಗೊತ್ತು ಅವ್ರಿಗೆ. ಅಂಡ್ ಮಾರ್ಕೆಟ್ ಸಖತ್ತಾಗಿ ಗೊತ್ತು ಸರ್, ಮಾರ್ಕೆಟ್ ಸಖತ್ತಾಗಿ ಸರ್. ಅವ್ರು ಅದಕ್ಕೆ ಯಶ್ ಅವ್ರ ಜೊತೆ ಸಿನಿಮಾ ಮಾಡ್ಯಾರ ಯಾರು ಇದಾಗಿಲ್ಲ, ಎಲ್ಲ ಟಾಪೇ. ಒಂದು ಒಳ್ಳೆ ಕಥೆನ ನೀವೇ ಗೆಲ್ಲಿಸ್ಬೇಕು, ನೀವೇ ಇದು ಮಾಡಬೇಕು. ಇನ್ನೊಂದು ಟ್ರೈಲರ್ ಅಲ್ಲಿ ಜಡ್ಜ್ಮೆಂಟ್ ಮಾಡಬೇಡಿ. KGF ಆದಮೇಲೆ ಸುಮಾರು ಆ ಥರದ ಸಿನಿಮಾಗಳು ಬಂದವು. ಎಲ್ಲ ಏನು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಎಲ್ಲ KGF ಫಾಲೋ ಮಾಡೋದಕ್ಕೆ ಹೋದ್ರೆ ಬಟ್ ಅದೇ ಸಮಸ್ಯೆ, ಅದೇ ಪ್ರಾಬ್ಲಮ್ ಆಗ್ತದೆ. ಒಂದು ಸಿನಿಮಾ ಗೆಲ್ತು ಅಂದ್ರೆ ಒಂದು 10 ಸಿನಿಮಾ ಅದೇ ರೇಂಜಲ್ಲಿ ಬರುತ್ತೆ. ಅದೆಲ್ಲ KGF ಅಂದ್ರೆ KGF ಸರ್, ಮತ್ತೆ KGF ನಾವು ಮಾಡಕ್ ಆಗಲ್ಲ. ಪ್ರಶಾಂತ್ ನೀಲ್ ಅವರ ಇನ್ನೊಂದು KGF ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳಿ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ಇಟ್ಕೊಂಡು ಯೂಸ್ ಮಾಡಿ ಬೇರೆ ಅದು ನಿಮ್ಗೊಂದು ಅಡಿಪಾಯ ಹಾಕೊಟ್ಟಿದೆ, ನೋಡ್ರಪ್ಪ ಹಿಂಗೂ ಮಾಡ್ಬೋದು ಅಂತ ಆ ಥರ ಮಾಡಿ. ಅಂದ್ರೆ ಬಜೆಟ್ನ ಇನ್ಕ್ರೀಸ್ ಮಾಡೋದಕ್ಕೆ, ದೊಡ್ಡದಾಗಿ ಮಾಡೋದಕ್ಕೆ, ಮಾರ್ಕೆಟ್ ದೊಡ್ಡದಾಗಿದೆ ಅಂತ ತೋರಿಸ್ಕೊಟ್ಟು, ಮಾರ್ಕೆಟ್ ದೊಡ್ಡದಾಗಿದೆ, ನಮ್ಮನ್ನ ಬೇರೆ ಕಡೆ ಅವ್ರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ತೋರಿಸ್ಕೊಟ್ಟಿದೆ ಒಂದು KGF. ಮತ್ತೆ ಅದೇ ತರನೇ ಸಿನಿಮಾ ಮಾಡ್ತೀನಿ ಅಂದ್ರೆ ಕಷ್ಟ ಆಗೋದು. ಅದನ್ನ ಎನ್ಕೇಜ್ ಮಾಡ್ಕೊಂಡು ಬೇರೆ ತರ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಟ್ರೈಲರ್ಗೆ ಸಾಕು ಎಂಡ್ ಮಾಡೋಣ. ಎಸ್, ನೀವು ಏನ್ ಹೇಳಬೇಕು ಟ್ರೈಲರ್ ಬಗ್ಗೆ ಹೇಳಿದೀರಾ, ಜನಗಳಿಗೆ ಏನ್ ಹೇಳ್ಬೇಕು ಅಂತ ಏನಾದ್ರು ಇದ್ರೆ ಹೇಳಿ. ಇಲ್ಲಿಗೆ ಜನರಿಗೆ ಏನಿಲ್ಲ, ಎವ್ರಿಬಡಿ ಈಸ್ ಅಂಡರ್ ಕ್ರಿಟಿಸಿಸಮ್. ಎಸ್, ಅಬ್ವಿಯಸ್ಲಿ ಕ್ರಿಟಿಸೈಸ್ ಮಾಡೋದು ನಿನ್ನ ಹಕ್ಕು, ಮಾಡಪ್ಪ, ಇಲ್ಲ ಅನ್ನಲ್ಲ. ಬಟ್ ಕ್ರಿಟಿಸೈಸ್ ಮಾಡ್ಬೇಕಾದ್ರೆ ನೀನು ನೋಡ್ಕೊಂಡು ಕ್ರಿಟಿಸೈಸ್ ಮಾಡು, ಏನೋ ಕ್ರಿಟಿಸೈಸ್ ಮಾಡ್ತಾ ಇದೆಯಾ ಅಂತ ಅಷ್ಟೇ. ಇವಾಗ ಚೆನ್ನಾಗಿಲ್ಲ ಅನ್ನೋ, ಚೆನ್ನಾಗಿದೆ, ನಿನಗೆ ಇಷ್ಟ ಆಯ್ತು ಅನ್ನೋ, ಇಷ್ಟ ಆಗಿಲ್ಲ ಅನ್ನೋ, ಓಕೆ, ದಟ್ಸ್ ಟೋಟಲಿ ಯುವರ್ ಒಪಿನಿಯನ್. ಬಟ್ ನಿನಗೆ ಅಲ್ಲಿ ನೀನು ಇನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ನೋಡ್ತೀಯಲ್ಲ, ಎಷ್ಟು ಅವ್ರು ಹಿಂಗೆ ಮಾಡಬಾರ್ದಿತ್ತು, ಅದು ಹಂಗೆ ಮಾಡಬಾರ್ದು, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಬ್ರೋ. ಅವ್ನು ಮಾಡಿದ್ದಾರೆ, ಅವರು ಎಷ್ಟು ಅವ್ರು ಮಾಡಿದ್ದಾರೆ, ಗೀತ್ ಅವ್ರು ತೆಗ್ದಿದ್ದಾರೆ, ಮುಗಿದೋಯ್ತು, ಎಂಡ್ ಆಫ್ ದ ಕನ್ವರ್ಸೇಷನ್ ಬಂದಿದೆ, ನೋಡ್ತಾ ಇದೀವಿ ಅಷ್ಟೇ. ಇವಾಗ ಅದನ್ನು ಮಾಡಬಾರ್ದಿತ್ತು ಅನ್ನೋಕ್ಕಾಗಲ್ಲ, ಮಾಡಿದ್ದಾರೆ. ನಿಮ್ಗೆ ಸರಿ ಅನಿಸ್ಲಿಲ್ಲ, ಯಾಕೆ ಅನಿಸ್ಲಿಲ್ಲ ಅದನ್ನೇ ಹೊರತು ಅದನ್ನು ಬಿಟ್ಬಿಟ್ಟು ಇದು ಏನೋ ಫ್ಯಾಮಿಲಿ ಆಡಿಯನ್ಸ್ ಅಲ್ಲಿ ಬರ್ದಿದ್ದಾರೆ ಗುರು, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ವಾಟ್ ಡು ಯು ಎಕ್ಸ್ಪೆಕ್ಟ್ ಮ್ಯಾಮ್, ವಾಟ್ ಡು ಯು ಎಕ್ಸ್ಪೆಕ್ಟ್? ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೇನೆ, ಬಿಟ್ಟರೆ ನಾನು ನೆಕ್ಸ್ಟ್ ಟಾಕ್ಸಿಕ್ ಮಾತಾಡ್ತೀನಿ. ನಾವು ಟಾಕ್ಸಿಕ್ ರಿಲೀಸ್ ಆದ್ಮೇಲೆ ಮಾತಾಡೋಣ. ಅದ್ಭುತ ಒಂದು ಕತೆ ಬರುತ್ತೆ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದೀವಿ. ಫಸ್ಟ್ ದಿನಾನೇ ಶೋ ನೋಡ್ಕೊಂಡು ಅದ್ರ ಬಗ್ಗೆ ಶೋ ನೋಡ್ಬಿಟ್ಟೆ ಬಂದು ಮಾತಾಡೋಣ ಸರ್. ಶೋ ನೋಡ್ಬಿಟ್ಟೆ ಬಂದಿದೆ, ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀವಿ. ಬಟ್ ಟಾಕ್ಸಿಕ್ ತುಂಬಾ ಚೆನ್ನಾಗಿರುತ್ತೆ, ಇದಂತೂ ನನ್ನ ಕಾನ್ಫಿಡೆನ್ಸು. ಬಟ್ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು. ಅದು ನಿಮ್ಮ ಫ್ಯಾನ್ಸ್ ಎಲ್ಲ ಈಗ ಬರಬೇಕು, ನಿಮ್ದು ಮಿಲಿಯನ್ ಗಟ್ಟಲೆ ಎಲ್ಲ ಫಾಲೋವರ್ಸ್ ಈಗ ನಮ್ಮ ಚಾನಲ್ಗೆ ಬರಬೇಕು ಹೇಳಿ. ಆದಿಪುರುಷ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ಸಿನಿಮಾ ನ್ಯೂಸ್ ಆಗಿರ್ಬೋದು, ಅಥವಾ ರಾಜಕೀಯದ ಸುದ್ದಿಗಳಾಗಿರ್ಬೋದು, ಹಾಗೂ ಗಣ್ಯ ವ್ಯಕ್ತಿಗಳ ಸಂದರ್ಶನಗಳನ್ನು ಈ ಚಾನಲಲ್ಲಿ ಶಂಕರ್ ಅವರು ಹಾಕ್ತಾ ಇರ್ತಾರೆ. ನೋಡಿ, ನಿಮಗೆ ಮನರಂಜನೆ ಮತ್ತು ನಾಲೆಡ್ಜು ಮತ್ತು ವಿಷಯ ಹಂಚಿಕೆ, ಇನ್ಫಾರ್ಮೇಷನ್ ಶೇರಿಂಗ್. ಹಾಗಾಗಿ ಈ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಚಾನಲ್ ಅಂತಂದರೆ ನಮಗೆ ಬೆಂಬಲ ಕೊಡಿ. ಸಬ್ಸ್ಕ್ರೈಬ್ ಬಟನ್ ಕೆಂಪಗಿರುತ್ತೆ, ಒತ್ತಿ ಬೆಳ್ಳಗೆ ಮಾಡಿ. ಓಕೆ, ಸಬ್ಸ್ಕ್ರೈಬ್ಡ್ ಅಂತ ಬರಬೇಕಲ್ಲ ಅಷ್ಟೇ, ಪಕ್ಕದಲ್ಲಿ ಗಂಟೆ ಇರುತ್ತೆ, ಟಣ್ ಅಂತ ಗಂಟೆ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.